ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಯಾರನ್ನ ಕರೆಸ್ತಾ ಇದ್ದೀರಾ, ಯಾವ ಅಡುಗೆನ ಮಾಡ್ತಾ ಇದ್ದೀರಾ, ಏನಪ್ಪ ಇವತ್ತು ವಿಶೇಷ? ಖಂಡಿತವಾಗ್ಲೂ ಇವತ್ತಿನ ಕಾರ್ಯಕ್ರಮ ಒಂದು ವಿಶೇಷವಾದಂತ ಅಡುಗೆ ಮಾಡಿ ತೋರಿಸ್ಬೇಕು ಅಂತ ಅನ್ಕೊಂಡಿದೀವಿ. ಬನ್ನಿ ಚಂದ್ರಪ್ಪ, ಬನ್ನಿಪ್ಪ ಸ್ವಾಮಿ ಶರಣು ಅಂತ ಹೇಳಿದೆ ನಾನು ಅವಾಗಲೇನೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಇದೆ. ವಿಶೇಷವಾಗಿ ನಾವು ಮಾಡಕ್ಕೊಬ್ಬರ ವಿಶೇಷವಾದ ವ್ಯಕ್ತಿನ ಕರೆಸ್ತಾ ಇದೀವಿ ಅಂತ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಶಬರಿಮಲೆಗೆ ಹೊರಡಬೇಕು ಮುರಳಿಯವರೇ, ಆದ್ರೂ ಒಂದು ಪ್ರಸಾದ ಮಾಡಿ ತೋರಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಶಬರಿಮಲೆಗೆ ಹೊರಡ್ತಾರೆಲ್ಲಾರು ಹಿರ್ಮುಡಿನ ಕಟ್ಕೊಂಡಿರ್ತಾರೆ. ಬರ್ಬೇಕಂದ್ರೆ ಅದೇ ಹಿರ್ಮುಡಿನ ವಾಪಸ್ಸು ತರ್ತಾರೆ. ತಂದಾಗ ಆ ಅಕ್ಕಿನಲ್ಲಿ ಏನ್ ಮಾಡ್ಬೇಕು, ಪೊಂಗಲ್ ಮಾಡ್ಬೇಕಾ, ಖಾರ ಮಾಡ್ಕೋಬೇಕಾ, ಸಿಹಿ ಮಾಡ್ಬೇಕಾ, ತುಂಬಾ ಜನಕ್ಕೆ ಕನ್ಫ್ಯೂಷನ್ಗಳು. ಆದ್ರೂ ಸಹ ಪೊಂಗಲ್ ಮಾಡ್ಕೊಳ್ತಾರೆ. ಆ ಪೊಂಗಲ್ನ ಯಾವ ರೀತಿ ಮಾಡ್ಕೋಬೇಕು ಶಬರಿಮಲೆ ಯಾತ್ರೆಗೆ ಹೋದವರು ಬರ್ಬೇಕಾದ್ರೆ ಅಂತ ತೋರಿಸ್ಕೊಡ್ತಾ ಇದಾರೆ ಚಂದ್ರಪ್ಪನವರು. ಸ್ವಾಮಿ ಶರಣಂ ಚಂದ್ರಪ್ಪ. ಸ್ವಾಮಿ ಶರಣ ಸ್ವಾಮಿ ಶರಣ. ಹೇಳಿ ಚಂದ್ರಪ್ಪ, ಏನ್ ಮಾಡ್ತಾ ಇದ್ರಿ ಇವತ್ತು? ಅದೇ ಇವಾಗ ನೀವು ಹೇಳಿದ್ರಲ್ಲ, ಶಬರಿಮಲೆಯಿಂದ ಬಂದ್ಮೇಲೆ ಹೌದು, ಎಷ್ಟೋ ಜನಕ್ಕೆ ಪೊಂಗಲ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋ ಕ್ರಮಗಳು ಸ್ವಲ್ಪ ಗೊತ್ತಿರಲ್ಲ. ಯಾವಾಗೂ ಮಾಡುವಂತ ಪೊಂಗಲ್ ಅಲ್ಲ ಅದು. ಹೌದು, ಅದಕ್ಕೋದ್ರೆ ಯಾವಾಗ ಈಗ ಫಸ್ಟ್ ಸರಿ ಮಲೆ ಹಾಕೊಳ್ತಾರೆ, ಆಗ ಅವ್ರು ಹೋಗ್ಬಿಟ್ಟು ಬಂದ್ಮೇಲೆ ಅವ್ರ ಮನೆಯವರಿಗೆ ಆ ಪ್ರಸಾದ ಮಾಡುವಂಥದ್ದು ಗೊತ್ತಿರಲ್ಲ. ಎಷ್ಟು ವರ್ಷ ನೀವು ಹೋಗಿದ್ದೀರಾ ಚಂದ್ರಪ್ಪ? ನಾನು ಇದು 26ನೇ ವರ್ಷ ಹೋಗ್ತಾ ಇದ್ದೀನಿ. ಅಬ್ಬಬ್ಬಬ್ಬ, ಇದು 26ನೇ ವರ್ಷನಾ? 26ನೇ ವರ್ಷ. ಏನ್ 25 ವರ್ಷ ನಮ್ಮೆಲ್ಲ ಕರೆದು ಗ್ರಾಂಡ್ ಊಟ ಗಿಟ ಹಾಕ್ಸ್ಲೇ ಇಲ್ಲ? 18ನೇ ವರ್ಷಕ್ಕೆ ಆಗಿಸ್ತೆ. ಓಹೋ, 18 ವರ್ಷ. 25 ವರ್ಷಕ್ಕೆ ಮಾಡಿದ್ರೆ ಯಾರು ಜನ ಬರ್ತಾ ಇಲ್ವಾ ಕರೆದ್ರೆ ನೀವು ಊಟಕ್ಕೆ? ಕರೆದ್ರೆ ದಿನ ಬರ್ತಾರೆ. ಮತ್ತೆ ಯಾಕೆ ಕರೆದಿಲ್ಲ ನೀವು? ಈ ಸರಿ ಕರಿತಾ ಇದ್ದೀರಾ ನಮ್ಮೆಲ್ಲ? ಈ ಸತಿ ಇವತ್ತು ನಾವು ಇರುಮುಡಿ ಕಟ್ಕೊಂಡು ಹೋಗೋದು. ಊಟಾಗಿ ಹೋಟ್ಲು ಗೀಟೆಲ್ಲ ಮಾಡಿದಿರಾ? ಕರೆದ್ರೆ ಎಲ್ಲರಿಗೂ ಊಟ ಗೀಟ ಹಾಕ್ಸ್ಬಾರ್ದು. ಇರುಮುಡಿ ದಿನ ನಾವು ಅನ್ನ ಮಾಡಿ ಸುಮ್ಮನೆ ಹೋಟ್ಲು ಹಾಕಿದ್ರೆ ಸಿಕ್ಕಾಪಟ್ಟೆ ಚಿಪ್ಪಣ ಬಿಟ್ರಿ ನೀವು. ಹೋಟ್ಲು ಮಾಡಿದೀರಾ, ಎಲ್ಲಾರನ್ನು ಕರೆದು ಊಟ ಹಾಕ್ಸಿದ್ರೆ ಸಖತ್ತಾಗಿರುತ್ತೆ ನೋಡಿ. ಆಮೇಲೆ ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಚಂದ್ರಪ್ಪನವರು ಬಂದಿದ್ದಾರೆ. ಅದ್ಭುತವಾದಂತ ಈ ಒಂದು ಪ್ರಸಾದವನ್ನ ಮಾಡಿ ತೋರಿಸ್ಬೇಕು. ನಾವು ಅನ್ಕೊಂಡಿದ್ವಿ ಯೂಶಲಿ ಡಿಸೆಂಬರ್ಲಿ ಧನುರ್ಮಾಸದ ಸಮಯದಲ್ಲಿ ಒಂದು ಸಾಕಷ್ಟು ಜನಕ್ಕೆ ಪ್ರಸಾದಗಳನ್ನ ಮಾಡಿ ತೋರಿಸ್ಬೇಕು ಅಂತ. ಏನೋ ಅಯ್ಯಪ್ಪ ಸ್ವಾಮಿ ಪ್ರಸಾದದಿಂದ ಶುರು ಆಗ್ತಾ ಇದೆ. ಶುರು ಮಾಡಕ್ಕೆ ಏನೇನ್ ತಂದಿದ್ದೀರಾ? ಅಯ್ಯಪ್ಪ ಸ್ವಾಮಿಯ ಪ್ರಸಾದ ಅರುಣ ಪಾಯಸ. ಬೇಕಾಗುವ ಸಾಮಗ್ರಿಗಳು: ಕೆಂಪು ಅಕ್ಕಿ, ಪಚ್ಚ ಕರ್ಪೂರ, ಬೆಲ್ಲ, ಏಲಕ್ಕಿ ಪುಡಿ, ಒಣ ಖರ್ಜೂರ, ದ್ರಾಕ್ಷಿ, ಗೋಡಂಬಿ, ತುಪ್ಪ. ಇಷ್ಟಿರ ಸಾಕ? ತುಪ್ಪ ಅನ್ಬೇಡಿ, ಶ್ರೀಕೃಷ್ಣ ತುಪ್ಪ. ಶ್ರೀಕೃಷ್ಣ ಸ್ವಾಮಿ ಕೃಷ್ಣ ತುಪ್ಪ. ಕೃಷ್ಣ ಸ್ವಾಮಿ ತುಪ್ಪ. ಓಕೆ ಓಕೆ, ಕೃಷ್ಣ ಸ್ವಾಮಿ ತುಪ್ಪ ಹಾಕಿ ಅದ್ಭುತವಾಗಿರುವಂತ ಅಯ್ಯಪ್ಪ ಸ್ವಾಮಿ ಪ್ರಸಾದವನ್ನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ಚಂದ್ರಪ್ಪನವರು. ಶುರು ಮಾಡುವ. ಶುರು ಮಾಡಿ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಇವಾಗ ನಾನೊಂದು ಬಾಣ್ಲಿ ಕುಡಿಯೋದು, ಅಕ್ಕಿ ಹುರ್ಕೊಳ್ಳೋದಕ್ಕೆ. ಈಗ ಅಯ್ಯಪ್ಪ ಸ್ವಾಮಿ ಪ್ರಸಾದ ಮಾಡೋದಕ್ಕೆ ಅಂದ್ರೆ ಹೇಳಿ ಸರ್. ಅಯ್ಯಪ್ಪನಿಗೆ ತುಪ್ಪ ಅಂದ್ರೆ ಬಹಳ ಪ್ರೀತಿ. ಹೌದು, ತುಪ್ಪ ಅಂದ್ರೆ ಅಭಿಷೇಕ ಪ್ರಿಯನೇ ಅಂತ ಹೇಳ್ದಂಗೆ, ಅಭಿಷೇಕ ಮಾಡೋದಕ್ಕೆ ತುಪ್ಪನೇ ಬೇಕು. ಅದೇ ರೀತಿ ಪ್ರಸಾದ ಮಾಡೋಕ್ಕೂ ತುಪ್ಪನೇ ಬೇಕು. ಸ್ವಲ್ಪ ತುಪ್ಪ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನ. ಇವಾಗ ಕೆಲಸ ತುಪ್ಪ ಹೆಂಗ್ ಬರುತ್ತೆ ಅಂತ ಅನ್ಕೊಂಡಿರ್ತೀರ ನೀವು. ಯೂಶಲಿ ಅಯ್ಯಪ್ಪ ಸ್ವಾಮಿಗೆ ಹೊರಡ್ಬೇಕಾದವರು ಒಂದು ಕ್ರಮ ಇದೆ. ಅದೆಲ್ಲ ಏನೋ ಬೇಕಾಬಿಟ್ಟಿ ಮಾಡುವಂಥದ್ದಲ್ಲ. ಒಂದು ಪದ್ಧತಿ, ಒಂದು ಕ್ರಮ, ಒಂದು ಸಾಂಪ್ರದಾಯಿಕ ಆಚರಣೆ ಇದೆ ಶಬರಿಮಲೆಗೆ ಹೋಗ್ಬೇಕಾದ್ರೆ. ಎಲ್ಲರೂ ತೆಂಗಿನಕಾಯಿನ ತಗೊಂಡು, ಒಳ್ಳೆ ಬಳ್ತಿರುವಂಥ ತೆಂಗಿನಕಾಯಿನ ತಗೊಂಡು ಅದ್ರೊಳಗೆ ನೀರುಗಳನ್ನೆಲ್ಲ ತೆಗೆದು ಮೇಲ್ಗಡೆ ಮಾತ್ರ ಒಂದು ತೂತನ್ನ ಮಾಡಿ ತುಪ್ಪವನ್ನ ಕಾಯಿಸಿ ಅದ್ರೊಳಗೆ ಹಾಕ್ತಾರೆ. ಅದ್ರೊಳಗೆ ಆ ತೆಂಗಿನಕಾಯಿ ಒಳಗಡೆ ಆ ತೆಂಗಿನಕಾಯಿನ ಅದು ಹೆಂಗಾಗ್ಬಿಡುತ್ತೆ ಅಂದ್ರೆ ಕೆಲವ್ರಿಗೆ ಅರ್ಕೆ ಹೊತ್ಕೊಂಡಿರ್ತಾರೆ. ಏನಂತ, ನಾನು 5 ತೆಂಗಿನಕಾಯಿ ಹಾಕ್ತೀನಿ, 6 ತೆಂಗಿನಕಾಯಿ ಹಾಕ್ತೀನಿ, 1 ತೆಂಗಿನಕಾಯಿ ಹಾಕ್ತೀನಿ ಅಂತ. ಈ ಇರ್ಮುಡಿ ಕಟ್ಬೇಕಂದ್ರೆ ಅದನ್ನ ಕಟ್ಬೇಕಂದ್ರೆ ದೇವಸ್ಥಾನಕ್ಕೆ ಹೋದಾಗ ಯಾರಿಗೆ ಬೇಕಾದ್ರೆ ಎಷ್ಟು ಬೇಕಾದ್ರೆ ಹಾಕ್ಬೋದು. ನಮ್ಮ ಫ್ರೆಂಡ್ ಒಬ್ರಿಗೆ ಒಂದು 12 ಬಿದ್ದೋಗಿತ್ತು ಒಂದ್ಸರಿ. ಅವ್ನು 12 ಪ್ಲಸ್ ಅವ್ರ ಮನೇದು ಒಂದು 5, ಒಂದು 20 ತೆಂಗಿನಕಾಯಿ ಹೊತ್ಕೊಂಡು ಒಂದು 6 ಕಿಲೋಮೀಟರ್ ನಡಿಬೇಕಾಗಿದ್ದ ಪರಿಸ್ಥಿತಿ ಇರುತ್ತೆ. ಕಡೆಗೆ ಏನ್ ಮಾಡ್ತಾರೆ ಅಂದ್ರೆ ಆ ತೆಂಗಿನಕಾಯಿನ ಒಡೆದು ಆ ತುಪ್ಪವನ್ನೆಲ್ಲ ಒಂದು ಬಟ್ಲಲ್ಲಿ ಹಾಕೊಂಡು ಅದನ್ನೋಗಿ ಶಬರಿಮಲೆ ದೇವರಿಗೆ ನೈವೇದ್ಯವನ್ನ ಮಾಡ್ತಾರೆ. ನೈವೇದ್ಯ ಅಲ್ಲ, ಅಭಿಷೇಕವನ್ನೇ ಮಾಡ್ತಾರೆ. ಒಂದೊಂದು ಗುಂಪು ಬರುತ್ತೆ. ಆ ಗುಂಪಲ್ಲಿ ಇರ್ತಕ್ಕಂಥ ಎಲ್ಲರೂ ಆ ತೆಂಗಿನಕಾಯಿನ ಹೊಡ್ಕೊಂಡು ತೆಂಗಿನಕಾಯಿ ಒಳಗಡೆ ಇರ್ತಕ್ಕಂಥ ತುಪ್ಪವನ್ನ ತಗೊಂಡೋಗಿ ಅಭಿಷೇಕವನ್ನ ಮಾಡ್ಕೊಂಡು ತಿರ್ಗಿ ಆ ತುಪ್ಪನ ಇವರೇ ಹಂಚ್ಕೊಳ್ತಾರೆ. ಆ ತುಪ್ಪವನ್ನ ತಂದು ಮಾಡುವಂತ ಕ್ರಿಯೆ ಇದು. ನೀವ್ ಇನ್ಯಾವುದೋ ತುಪ್ಪ ಹಾಕ್ಬಿಟ್ಟು ಮಾಡೋದಲ್ಲ. ಯಾಕಂದ್ರೆ ಯೂಶಲಿ ಕ್ರಮ ಹೇಳ್ಕೊಡ್ತಾ ಇದೀನಿ ಅಷ್ಟೇ ನಾನು. ನೀವು ಮಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು, ಮಾಡ್ಕೊಂಡು ತಿನ್ಕೋಬಹುದು. ಅಂದ್ರೆ ಶಬರಿಮಲೆಗೆ ಹೋಗಿ ವಾಪಸ್ ಬರ್ಬೇಕಂದ್ರೆ ನಿಮ್ಮ ಹತ್ರ ಇರ್ತಕ್ಕಂಥ ತುಪ್ಪವನ್ನ ಹಾಕಿ ಮಾಡ್ತಕ್ಕಂಥದ್ದು ಪ್ರಸಾದ. ಹೇಳಿ ಸ್ವಾಮಿ, ನಮ್ಗೆಲ್ಲ ಗೊತ್ತಾಗಲ್ಲ, ನೀವ್ ಹೇಳ್ಕೊಡ್ಬೇಕು ಸ್ವಾಮಿ ನಮ್ಗೆ. ಸ್ವಾಮಿಯೇ ಶರಣಮಯ್ಯಪ್ಪ. 25 ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಕನಿಮೂಲೆ ಗಣಪತಿ ಭಗವಾನೇ ಶರಣಮಯ್ಯಪ್ಪ. ಈಗ ನಾನು ತುಪ್ಪಕ್ಕೆ ಅಕ್ಕಿ ಹಾಕೊಳ್ತಾ ಇದ್ದೀನಿ. ಕೆಂಪಕ್ಕಿ ಅಲ್ಲ ಇದು? ಕೆಂಪಕ್ಕಿ.
ಅಂದ್ರೆ ತುಂಬಾ ಎಷ್ಟು ದಿನ ಮಾಲೆ ಹಾಕೊಂಡಿರ್ತೀರಾ ಚಂದ್ರಪ್ಪ ನೀವು? ನಾನು ಸ್ಟಾರ್ಟಿಂಗ್ ಎಲ್ಲ 48 ದಿವಸ ಆಗ್ತೆ. ಇವಾಗ ಎಂಡಿಂಗ್ ಅಲ್ಲಿ ಈಗ ನಂದು 18 ವರ್ಷವರೆಗೂ ನಾನು 28 ದಿವಸ 38 ದಿವಸ ಈ ರೀತಿ ಹಾಕೊಂಡು ಬಂದೆ. ಓಕೆ. ಇವಾಗ ನಂದು 18 ವರ್ಷ ಆದ್ಮೇಲೆ ಹೋಗೋದು ನಿಲ್ಸೋದು ಬೇಡ, ಶಕ್ತಿ ಇರೋವರೆಗೂ ಹೋಗ್ತಾ ಇರೋಣ. ಏನಾಗಿದೆ ನಿಮ್ಗೆ? ಅಲ್ಲ ಏನಾಗಿಲ್ಲ, ವಯಸ್ಸಾಗಿದೆ, ಶಕ್ತಿ ಐತೆ. ಇವಾಗ ಹೆಂಗ್ ಗನ್ನಿದ್ದಂಗಿದ್ದೀರಾ ನೀವು? ಗನ್ನಿದ್ದಂಗೆ ನೋಡಕ್ ಹೆಂಗಿದ್ದೀವಿ ಅಷ್ಟೇ, ಗನ್ನಿದ್ದಂಗೆ. ಆದ್ರೆ ಪಾಡ್ಸ್ಕೊಳ್ಳಲ್ಲ, ಹಂಗೆ ಗನ್ನಿದ್ದಂಗೆ ಇರಲ್ಬೇಕಲ್ಲ, ಹಂಗಂತೀರಾ? ಸಂದೋಗ್ಬಿಟ್ಟಿರ್ತವೆ. ಅದರಿಂದ ಹತ್ತೋದು ಇಳಿಯೋದು ಕಷ್ಟ ಆಗುತ್ತೆ ಅಂತೇಳಿ ನಾವು ಜಾಸ್ತಿ ಹೋಗೋದು ಬೇಡ ಅಂದ್ರೂ ಬಿಡಲ್ಲ. ಕರ್ಕೊಂಡು ಹೋಗ್ತಾನೆ, ಕರ್ಕೊಂಡು ಬರ್ತಾನೆ. ಆಯ್ತು. ಅದರಿಂದ ಅದು ಎಲ್ಲಿವರೆಗೂ ಕರ್ಸ್ಕೋತಾನೆ ಅಲ್ಲಿವರೆಗೂ ಹೋಗ್ತಾ ಇರೋಣ. ನಾನು ಕೇಳಿದ್ ಎಷ್ಟು ದಿನ ಹಾಕಿ ಮಾಲೆ ಹಾಕಿರ್ತೀರಾ ಅಂತ. ಅದು ಇವಾಗ ಅದು 18 ವರ್ಷ ಆಗೋವರೆಗೂ ನಾವು ಜಾಸ್ತಿ ಸಾಕ್ತೀವಿ. ಇವಾಗ ಹಾಕೋದು ನಾನು 3 ಸಲ 4 ಸಲ ಇವಾಗ ಹಾಕೊಂಡು ಹೋಗ್ತಾ ಇದ್ದೀವಿ. ನಾವು ಫಸ್ಟ್ ಕೆಂಪಕ್ಕಿನ ತುಪ್ಪದಲ್ಲಿ ಹಾಕಿ ಹುರ್ಕೊಳ್ತಾ ಇದ್ರೆ, ನೆನ್ಸಿಟ್ಟಿರುವಂತ ಕೆಂಪಕ್ಕಿನ ತುಪ್ಪದಲ್ಲಿ ಹಾಕಿ ಹುರ್ಕೊಳ್ಳುವಂತದ್ದು ಕೆಲಸ ಮಾಡ್ತಾ ಇದಾರೆ ಚಂದ್ರಪ್ಪ. ಈಗ ಒಂದು ಪಾತ್ರೆ ಕೊಡಿ. ಏನಕ್ಕೆ ಹೇಳಿ? ಇದು ಅಕ್ಕಿಗಳು ನೀರಿಕ್ಬಿಟ್ಟು ಬೇಯಿಸ್ಕೋಬೇಕು. ಈಗಲೂ ತುಂಬಾ ಜನ ಬಹಳ ಶ್ರದ್ಧೆ, ಭಯ, ಭಕ್ತಿಗಳಿಂದ ಅಯ್ಯಪ್ಪ ಸ್ವಾಮಿ ದರ್ಶನಗಳನ್ನ ಮಾಡ್ತಾರ ಚಂದ್ರಪ್ಪ. ಮಾಡಲೇಬೇಕು. ಅದ್ರಲ್ಲಿ ಮಾತ್ರ ಬೇಕಾಗಿಲ್ಲ, ಹೋಗೋದು ಬೇಕಾಗಿಲ್ಲ. ಅದ್ರಲ್ಲಿ ಮಾತ್ರ ಶೋಕಿಗೆ ಮಾಲೆ ಹಾಕೊಳ್ಳೋದು ಅದೆಲ್ಲ ಮಾಡಬಾರ್ದು. ಒಳ್ಳೇದಾಗಬೇಕು ಅಂದ್ರೆ ನಾವು ಕರ್ಮಭದ್ರವಾಗಿ ಕರ್ತವ್ಯ ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ನಮ್ಗೆ ಒಳ್ಳೇದಾಗಬೇಕು ಅಂದ್ರೆ ಆಗುತ್ತೆ. ಓಕೆ. ನಾನು ಅದಕ್ಕೆ ಈಗ ನಾನು 18 ವರ್ಷ ಆದ್ಮೇಲೆ ನಿಲ್ಲಿಸ್ಬೇಕು ಅಂತಾರೆ ಕೆಲವರು, ಏನೋ ಹೋಗೋದು ಬೇಡ ಅಂತ. ನಾನು ಆದ್ರೂ ನಿಲ್ಲಿಸ್ತೀರ ಹೋಗ್ತಾ ಇರೋ ಕಾರಣ ಇಷ್ಟೇನೆ, ನಂಗೆ ಅಷ್ಟು ಒಳ್ಳೇದಾಗಿದೆ. ನಾನು ಅದೆಲ್ಲ ಕೇಳ್ತಾರೆ ಚಂದ್ರಪ್ಪ. ಹೋಟ್ಲು ಮಾಡಿದ್ದೀರಾ? ಹೌದು. ಕರ್ನಾಟಕದಲ್ಲೆಲ್ಲ, ಇಂಡಿಯಾದಲ್ಲೆಲ್ಲ, ಪ್ರಪಂಚದಲ್ಲ ಚಂದ್ರಪ್ಪ ಗೊತ್ತು. ಹೌದು. ಆದ್ರೂ ನಮ್ನೆಲ್ಲ ಕರೆದು ಒಂದು ಊಟ ಹಾಕಿದ್ರೆ ಏನಾಗ್ಬಿಡೋದು ಚಂದ್ರಪ್ಪ? ಹಾಕೋಣ ಬಿಡಿ. ಯಾವಾಗ ಹಾಕ್ತೀರಾ ಸ್ವಾಮಿ? ಇವಾಗ ನಾವು ಶಬರಿಮಲೆಗೆ ಹೋಗೋಕೆ ಹಾಕ್ಬಿಡ್ತೀವಿ. ಕಿರುಮುಡಿ ಹೋಗೋದಿರಾ? OH ಕಲ್ಯಾಣ ಮಂಟಪ, ಮಾರಾಣಿ ಕಲೆ ಹತ್ರ OH ಕಲ್ಯಾಣ ಮಂಟಪ, ಅಲ್ಲಿ ಪೂಜೆ ಇಕ್ಸಿ ನಾವು ಶಬರಿಮಲೆ ಹೋಗುವಾಗ ಇರುಮುಡಿ ಕಟ್ಟುವಾಗ ಅಲ್ಲಿ ಎಲ್ಲಾ ಜನಕ್ಕೂ ಊಟ ಹಾಕ್ತಿವಿ, ಹೋಗ್ತೀವಿ. ನೀವು ಹೇಳ್ತಾ ಎಷ್ಟು ಜನಕ್ಕೆ ಗೊತ್ತಾ? ಎಲ್ಲರೂ ಗೊತ್ತು. 10 ಕೋಟಿ ಜನಕ್ಕಿಂತ ಜಾಸ್ತಿ ಹೇಳ್ಬಿಟ್ಟಿದ್ದೀರಾ. ಬರ್ಲಿ, ಅವ್ರ ಅದೃಷ್ಟ ಪ್ರಸಾದ ಏನ್ ಸಿಕ್ಕುತ್ತೋ ಅದು ಹಂಚಾನ, ಅದಕ್ಕೇನಂತ ಗ್ಯಾರಂಟಿ ತಾನೆ ಭಗವಂತ ನಂಬ್ಕೊಂಡು ಬಂದ್ಗಿನ್ಬಿಟ್ಟಿರ. ಮಾಡಿ ಮಾಡಿ ನೀವು ಮಾಡಿ. ಓಕೆ ಚಂದ್ರಪ್ಪ, ತುಪ್ಪದಲ್ಲಿ ಹಾಕ್ತಿರೋ ಹುರಿದಿರುವಂತ ಅಕ್ಕಿ, ನೆನ್ಸಿಟ್ಟಿರುವಂತ ಕೆಂಪಕ್ಕಿ ರೆಡಿ ಆಗ್ತದೆ. ನೀರು ಕುದೀತಾ ಇದೆ. ಏನ್ ಮಾಡೋಣ ಇವಾಗ? ಹಾಕ್ಬಿಡೋಣ. ಇದನ್ನ ಹಾಕ್ಬೇಕು ಅದಕ್ಕೆ. ಓಹೋ, ಅಂದ್ರೆ ಮಾಮೂಲಿ ಪೊಂಗಲ್ಗೂ ಈ ಪೊಂಗಲ್ಗೂ ಏನ್ ವ್ಯತ್ಯಾಸ ಇದೆ? ಈ ಮಾಮೂಲಿ ಅಕ್ಕಿ ಹಾಕಿದ್ರೆ ಇಷ್ಟು ರುಚಿ ಬರಲ್ಲ. ಈ ಕೆಂಪಕ್ಕಿ ಹಾಕಿದ್ರೆ ರುಚಿ ಜಾಸ್ತಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ. ಅಂದ್ರೆ ನಾವು ಇರುಮುಡಿ ಕಟ್ಟಕ್ಕೆ ಯಾವ ಅಕ್ಕಿ ಹಾಕಿರ್ತೀವೋ ಅದೇ ಅಕ್ಕಿನೇ ಮಾಡೋದು. ಬಟ್ ಮಿಕ್ಸಿಂಗ್ ಅಷ್ಟು ಅಲ್ಲಿ ಸ್ವಲ್ಪ ಬರೋದು, ಅಕ್ಕಿ ಬರೋದು ಸ್ವಲ್ಪನೇ ಬಂದಿರುತ್ತಲ್ಲ, ಅದ್ರ ಜೊತೆಗೆ ಇದು ಮಿಕ್ಸ್ ಮಾಡ್ಕೋಬಹುದು. ಓಕೆ. 26ನೇ ವರ್ಷ. 26ನೇ ವರ್ಷ. ಎಲ್ಲಿವರೆಗೂ ಜ್ಞಾನ ಕೊಡ್ತಾರೆ ಅಲ್ಲಿ ಹೋಗ್ತಾನೆ ಇರ್ಬೇಕು. ಹೋಗ್ ಬನ್ನಿ ಚಂದ್ರಪ್ಪ, ಏನಾಗಲ್ಲ, ಒಳ್ಳೆ ಕತೆ ಆಯ್ತಲ್ಲ. ಇದನ್ನ ಈ ಕಡೆ ಇಟ್ಬಿಡೋಣ. ಈ ತುಪ್ಪ ಬೆಲ್ಲದ ಪಾಕ ತಗೊಳ್ತೀನಿ ಇದ್ರಲ್ಲೇನೆ. ಓಕೆ. ಅಂದ್ರೆ ಈ ಕಡೆ ಅಕ್ಕಿ ಕುದಿಸ್ತಾಳ, ಅಕ್ಕಿನ ಸಾಕಾ? ಕುದೀತಾ ಇರ್ಲಿ, ಅದು ಕುದೀತಾ ಇರ್ಲಿಲ್ವಾ? ಅಂದ್ರೆ ಈ ಕಡೆ ಅಕ್ಕಿ ಕುದೀತಾ ಇರ್ಲಿ. ಅಯ್ಯಪ್ಪ ಸ್ವಾಮಿಯ ಪ್ರಸಾದವನ್ನ ತೋರಿಸ್ಕೊಡ್ತಾ ಇದ್ದಾರೆ ಚಂದ್ರಪ್ಪನವರು ನಮ್ಮ ಇವತ್ತಿನ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ. ಬೆಲ್ಲ ಹಾಕ್ತಾ ಇದೀನಿ. ಈ ಬೆಲ್ಲನ ಈ ರೀತಿ ಪಾಕ ಮಾಡ್ಕೊಂಡು ಹಾಕಿದ್ರೆ ಚೆನ್ನಾಗಿ ಎಲ್ಲ ಕಡೆನೂ ಹರಡ್ಕೊಳ್ಳುತ್ತೆ, ಮಿಕ್ಸ್ ಆಗುತ್ತೆ, ಮಿಕ್ಸಿಂಗ್ ಚೆನ್ನಾಗುತ್ತೆ. ಬೆಲ್ಲ ಹಂಗಂಗೆ ಹಾಕ್ಬಿಟ್ರೆ ಮತ್ತೆ ಬೆಲ್ಲದಲ್ಲಿ ಕಲ್ಲು ಬರುತ್ತೆ. ಓಕೆ. ನಾವು ಪಾಕ ತೆಗೆದ್ಬಿಟ್ರೆ ಆ ಕಲ್ಲೆಲ್ಲ ಕೆಳಗಡೆ ಇರುತ್ತೆ, ಮೇಲ್ಗಡೆ ಮಾತ್ರ ಹಾಕೋಬಹುದು. ಹಂಗೆ ಇಲ್ಲ ಸೋಸ್ಬಿಟ್ಟು ಬೇಕಾದ್ರೆ ಹಾಕೋಬಹುದು. ಈಗ ಇದು ಪಾಕ ಬಂದಿದೆ. ನೆಕ್ಸ್ಟ್ ಏನಕ್ಕಿದೆ? ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನ. ಗೋಡಂಬಿ ಹಾಕೊಳ್ತಾ ಇದೀನಿ. ಹಾಕಿ ನೀವು ಕೂಗಿಸ್ಬಿಡೋಣ. ಇವಾಗ ಒಟ್ಟಿಗೆ ಕೂಗ್ಸಲ್ವಾ? ಹಾಕ್ಬಿಟ್ರೆ ಅಕ್ಕಿ ಬೇಯಲ್ಲ. ಎಲ್ಲ ಹಾಕ್ಬಿಟ್ರೆ ಯಾವ್ದು ಬೇಯಲ್ಲ ಅವಾಗ. ಅಕ್ಕಿನೇ ಬೇಯಲ್ಲ ಅವಾಗ. ಬೆಲ್ಲ ಫಸ್ಟ್ ಅನ್ನ ಮಾಡ್ಕೊಂಡ್ಬಿಡ್ತಾ ಇದೀವಿ. ಅನ್ನ ಎಷ್ಟು ವಿಷಲ್? 2 ವಿಷಲ್ ಅದ್ರ ಸರ್. ಓಕೆ. ಅನ್ನ ಮಾಡ್ಕೊಂಡ್ಬಿಡ್ತಾ ಇದೀವಿ ನಾವು. ಗಂಜಿ ತರ ಆಗುತ್ತೆ ಅದು. ಓಕೆ. ಇದು ಖರ್ಜೂರ. ಓಕೆ. ಆಫ್ ಮಾಡ್ಬಿಟ್ರಿ? ಇದು ಏಲಕ್ಕಿ ಪುಡಿ. ಇದು ನೋಡಿ ಪಚ್ಚಕರ್ಪೂರ. ಓಹೋ, ಪ್ರಸಾದ ಅಂತ ಗೊತ್ತಾಗಬೇಕು. ಅದು ಪ್ರಸಾದಕ್ಕೆ ಅದು ಹಾಕಿದ್ರೇನೆ ಪರಿಮಳ ಬರೋದು. ಜಾಸ್ತಿನೂ ಹಾಕ್ಬಾರ್ದು, ಜಾಸ್ತಿ ಹಾಕ್ಬಿಟ್ರೆ ತುಂಬಾ ವಾಸನೆ ಆಗ್ಬಿಡ್ತದೆ. ಅಷ್ಟೇನಾ? ಅಷ್ಟೇ. ಇರುಮುಣಿನಲ್ಲೇ ಇರುತ್ತೆ ಇದೆಲ್ಲ. ಹೌದು. ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಕಲ್ಸಕ್ಕರೆ ಎಲ್ಲರೊಳಗೆ ಇರುತ್ತೆ. ಎಲ್ಲ ಇರುತ್ತೆ. ಅಕ್ಕಿ, ತುಪ್ಪ ಅಷ್ಟು ಇರುಮುಣಿನಲ್ಲೇ ಬರುತ್ತೆ. ಇನ್ನು ಎಕ್ಸ್ಟ್ರಾ ಅಕ್ಕಿ ಬೇಕಾದ್ರೆ ನಾವು ಕೆಂಪಕ್ಕಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಓ, ನೀರಂಗಿದೆ ಹಿಂಗೆ ಇರ್ಬೇಕಾ? ಹಂಗೆ ಇರಬೇಕು. ಓಕೆ. 2 ವಿಷಲ್ ಕೂಗಿಸ್ಕೊಂಡಿದೀವಿ. ಕೆಂಪಕ್ಕಿ ನೀರಾಗಿದೆ.
ಇವಾಗ ಸಕ್ಕರೆ ಪಾಕ ಮಾಡ್ಕೊಂಡಿದ್ದೀವಲ್ಲ, ಹೌದು, ಇದನ್ನು ಇದರಲ್ಲಿ ಹಾಕೊಳ್ಳೋಣ. ಹಾಕೋಣವ. ಸಾಕು ಅಷ್ಟೇ ಸಿಹಿ? ಸಾಕು ಸಾಕು. ಬಂತು ಇವಾಗ ಸ್ವಲ್ಪ ಘಮ. ಈ ಕೊಬ್ಬರಿ ತುರಿ, ತೆಂಗಿನಕಾಯಿ ಹಾಕೋಬಹುದು. ಅಂದರೆ ಅದು ಹಾಕೊಂಡ್ರೆ ಜಲ್ದಿ ಕೆಟ್ಟೋಗ್ಬಿಡುತ್ತೆ ತೆಂಗಿನಕಾಯಿ ಎಲ್ಲ ಹಾಕಿದ್ರೆ. ಅದಕ್ಕೋಸ್ಕರ ತೆಂಗಿನಕಾಯಿ ಹಾಕ್ಬಾರ್ದು. ನೀವು ಹಾಕಲ್ಲ? ಹಾಕಲ್ಲ. ಆಗಿದೆ ಸ್ವಾಮಿ. ಈಗ ಆಗಿದೆಯಾ? ಮುರಳಿ ಸ್ವಾಮಿಗಳೇ, ಅಯ್ಯಪ್ಪ ಸ್ವಾಮಿ ಪ್ರಸಾದ ರೆಡಿಯಾಗಿದೆ. ನೈವೇದ್ಯ ನಿಮಗೆ ಕೊಡ್ತಾ ಇದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರಪ್ಪನವರು ಅದ್ಭುತವಾಗಿರುವಂತ ಅಯ್ಯಪ್ಪ ಸ್ವಾಮಿಯ ಪ್ರಸಾದ ಬ್ರಾಕೆಟ್ ನಲ್ಲಿ ಬೇಕಾದ್ರೆ ಪೊಂಗಲ್ ಅಂತ ಹಾಕೋಬಹುದು. ಇದನ್ನ ಯಾವ ರೀತಿ ಮಾಡಿದ್ರು ಅಂತ ನಮ್ ಕೈಲಿ ಕೊಟ್ಟಿದ್ದಾರೆ. ಇದನ್ನ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಚಂದ್ರಪ್ಪನವ್ರು ಯಾವ ರೀತಿ ಮಾಡಿದ್ರು ಅಂತ ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ. ಪ್ರಸಾದ ನೀವೇ ತಿನ್ಕೊಳ್ಳಿ. ಅಯ್ಯಪ್ಪ ಸ್ವಾಮಿ ಪ್ರಸಾದ ಅರುಣ ಪಾಯಸ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ನೆನೆಸಿದ ಕೆಂಪು ಅಕ್ಕಿ ಹಾಕಿ ಹುರಿದುಕೊಳ್ಳಿ. ಕುಕ್ಕರ್ಗೆ ನೀರು ಹಾಕಿ ಕುದಿಸಿ ತುಪ್ಪದಲ್ಲಿ ಹುರಿದ ಕೆಂಪು ಅಕ್ಕಿ ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಬಾಣಲಿಗೆ ನೀರು, ಬೆಲ್ಲ ಹಾಕಿ ಪಾಕ ತಯಾರಿಸಿಕೊಳ್ಳಿ. ಪ್ಯಾನ್ಗೆ ತುಪ್ಪ, ಗೋಡಂಬಿ, ದ್ರಾಕ್ಷಿ, ಒಣ ಖರ್ಜೂರ ಹಾಕಿ ಹುರಿದು ಏಲಕ್ಕಿ ಪುಡಿ, ಪಚ್ಚ ಕರ್ಪೂರ ಸೇರಿಸಿ ಮಿಕ್ಸ್ ಮಾಡಿ. ಬೆಂದ ಅನ್ನಕ್ಕೆ ತಯಾರಿಸಿಕೊಂಡ ಬೆಲ್ಲದ ಪಾಕ, ಹುರಿದ ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಹಾಕಿ ಮಿಕ್ಸ್ ಮಾಡಿ 5 ನಿಮಿಷ ಬೇಯಿಸಿ. ಈಗ ಅಯ್ಯಪ್ಪ ಸ್ವಾಮಿಯ ಪ್ರಸಾದ ಅರುಣ ಪಾಯಸ ಸವಿಯಲು ಸಿದ್ಧ. ಓಕೆ ಚಂದ್ರಪ್ಪನವ್ರೆ, ಚೆನ್ನಾಗಿದ್ದೇ ಇರುತ್ತೆ ಪ್ರಸಾದ ಆದ್ಮೇಲೆ ಚೆನ್ನಾಗಿದ್ದೇ ಇರುತ್ತೆ. ಹಂಗಂತೀರಾ? ಬೇರೆ ಊಟ ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಹಂಗೆ ಇರುತ್ತೆ. ಪ್ರಸಾದ ಆದ್ಮೇಲೆ ನಾವು ಅಷ್ಟೇ ಶ್ರದ್ಧೆ ಭಕ್ತಿ ಬಟ್ಟೆ ಹಾಕೊಂಡು ಮಾಡಿರೋದು ಚೆನ್ನಾಗಿದ್ದೇ ಇರುತ್ತೆ. 100%. ಅಲ್ಲ, ಚೆನ್ನಾಗಿಲ್ಲ ಅಂದ್ರೆ ಅದು ಹೇಳ್ಬಿಡ್ತೀವಿ ನಾವು. 100% ಚೆನ್ನಾಗಿದೆ. ಗ್ಯಾರಂಟಿನಾ? ಗ್ಯಾರಂಟಿ. ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿರ್ತಕ್ಕಂಥ ಅದ್ಭುತವಾಗಿದೆ. ಗಟ್ಟಿಯಾಗಿದೆ ನೋಡಿ, ಆಗ್ಲಿ ಗಟ್ಟಿ ಆಯ್ತು. ಸ್ವೀಟ್ ಜಾಸ್ತಿ ಇರ್ಬೋದು ಸ್ವಲ್ಪ. ಇದಕ್ಕೆ ಸ್ವೀಟ್ ಜಾಸ್ತಿನೇ ಇರಬೇಕು. ನಮ್ಗೆ ಸಿಹಿ ಜಾಸ್ತಿ ಇದ್ರೆ ಒಳ್ಳೇದು. ಅಲ್ಲ, ನಮ್ಗೆ ಹೆಂಗಿದ್ರೆ ಖಾರಕ್ಕೆ ಖಾರ ಇರಬೇಕು, ಸಿಹಿಗೆ ಸಿಹಿ ಇರಬೇಕು. ಹೌದೌದು. ಸಪ್ಪೆ ಮಾತ್ರ ತಿನ್ನಲ್ಲ ನಾವು. ಅದಕ್ಕೆ ಅದು ಇದ್ರೇನೆ, ಖಾರಕ್ಕೆ ಖಾರ ಇದ್ರೆ ಸಿಹಿ ಇದ್ರೇನೆ ಗೊತ್ತಾಗೋದು. ಅದು ಚೆನ್ನಾಗಿದೆ. ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ತಿನ್ಬೇಕು, ಚೆನ್ನಾಗಿರ್ತದೆ. ತುಂಬ ಬಿಸಿ ಇದೆ ಇವಾಗ ನಿಮಗೆ. ಪಚ್ಕರ್ಪುರ ಜಾಸ್ತಿ ಹಾಕಿದೀವಲ್ಲ, ತಿಂದ ತಕ್ಷಣ ಗೊತ್ತಾಗಿದೆ ಪ್ರಸಾದ ತಿಂತಾ ಇದೀವಿ. ಹೌದು. ಪಚ್ಕರ್ಪುರ ಜಾಸ್ತಿ ಹಾಕೋದ್ರಿಂದ ಸ್ವಲ್ಪ ಸ್ವಲ್ಪ ತಿಂತಾರೆ. ಇಲ್ಲಾಂದ್ರೆ ಅದನ್ನೇ ಊಟ ತಿನ್ನಕ್ಕೆ ತಿಂತಾರೆ. ಅವಾಗ ಸರೋಗಲ್ಲ. ಪ್ರಸಾದ ಅಂದ್ರೆ ಪ್ರಸಾದ ಥರನೇ ಇರಬೇಕು. ಅದಕ್ಕೆ ಪಚ್ಕರ್ಪುರ ಸ್ವಲ್ಪ ಹಾಕೋದು. ಅವಾಗ ಅದಕ್ಕೆ ಪ್ರಸಾದ ಅನಿಸ್ಕೊಳ್ಳುತ್ತೆ. ಅವಾಗ ಆ ಪ್ರಸಾದ ಅದು ಪಚ್ಕರ್ಪುರ ಹಾಕಿದ್ರೆ, ಇಲ್ಲ ಮಾಮೂಲಿ ಪೊಂಗಲ್ ಆಗ್ಬಿಡ್ತದೆ. ನೀವು ಶಬರಿಮಲೆಗೆ ಹೋಗಿ ಬರೋದೇ ವಾಸಿ ಬೇಗ. ಓಕೆ, ಆದಷ್ಟು ಬೇಗ ಶಬರಿಮಲೆಗೆ ಹೋಗಿ ನಿಮ್ಮ ಪ್ರಯಾಣ ಮುಗಿಸ್ಕೊಂಡು ನಮಗೂ ಪ್ರಸಾದ ತಗೊಂಡು ಬನ್ನಿ. ಆಮೇಲೆ ನಾವು ನೀವು ಸೇರಿ ಪಾರ್ಟಿ ಮಾಡೋಣಂತೆ. ಸ್ವಾಮಿ ಶರಣಮಯ್ಯ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿ ಅವರೇ. ನಮ್ಮ ಮನೆ ಕೈ ರುಚಿನ ತೋರಿಸ್ತೀನಿ, ಒಂದ್ಸರಿ ನೋಡಿ ಅಂತ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಲತಾ. ಲತಾ ಅವರು ಎಲ್ಲಿಂದ? ನಾವು ಕನಕಪುರ ಮೆಟ್ರೋ ಇಂದ ಬಂದಿದ್ದೀವಿ. ಕನಕಪುರದ ಮೆಟ್ರೋ ಹತ್ರದಿಂದ ಬಂದಿದ್ದೀರಾ. ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಯಜಮಾನ್ ಏನ್ ಮಾಡ್ತಾರೆ? ಅವ್ರು ಏರ್ಟೆಲ್ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದಾರೆ. ಏರ್ಟೆಲ್ ಅಲ್ಲ? ಓಕೆ ಓಕೆ. ಎಷ್ಟು ಜನ ಮಕ್ಕಳು? ಒಬ್ಳೆ. ಏನು ಮಗಳ ಹೆಸರು? ಸುದೀಕ್ಷಾ. ಎಷ್ಟು ವರ್ಷ? 2.5 ವರ್ಷ. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು? ನಾವು ಕೈಮಾ ಕರ್ಜಿಕಾಯಿ ಮಾಡ್ತಾ ಇದ್ದೀವಿ. ಕರ್ಜಿಕಾಯ? ಕೈಮದು ಎಲ್ಲರೂ ಕೈಮಾ ತಿಂತಾ ಇರ್ತಾರೆ, ಕರ್ಜಿಕಾಯಿ ಯಾರು ತಿಂದಿರಲ್ಲ. ಕರ್ಜಿಕಾಯಿ ಕೇಳಿಲ್ಲ ಬಿಡಿ. ಯಾರು ಕೇಳಿರಲ್ಲ ಬಿಡಿ. ಹೌದಾ? ನಿಮ್ಮ ಅನ್ವೇಷಣೆನಾ ಇದು? ಹೌದು. ವೆರಿ ಗುಡ್. ಕೈಮಾ ಕರ್ಜಿಕಾಯಿ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ. ಕೈಮಾ ಕರ್ಜಿಕಾಯಿ ಬೇಕಾಗುವ ಸಾಮಗ್ರಿಗಳು: ಮಟನ್ ಕೈಮಾ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೈದಾ ಹಿಟ್ಟು, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಚಕ್ಕೆ, ಲವಂಗ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಶುರು ಮಾಡ್ಕೋಬೋದಾ? ಹೌದು. ಏನ್ ಕೊಡ್ಲಿ ಮಾಡಕ್ ಫಸ್ಟ್ ನಿಮ್ಗೆ? ಒಂದು ತವಾ ಕೊಡಿ. ತವಾ ಬೇಕಾ? ಏನ್ ಮಾಡಕ್ ತವಾ? ಇದನ್ನೆಲ್ಲ ಹುರ್ಕೊಬೇಕು. ಹುರ್ಕೊಳಕ್ ತವಾ ಬೇಕಾ? ಇವ್ರಿ ಇದ್ರೊಳಗೆ ಹುರ್ಕೊಳ್ಳಿ. ಹುರ್ಕೊಳಕ್ಕೆ ಇಟ್ಟಿರೋದು. ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ. ಒಂದು ಮುಕ್ಕಾಲು ಕಪ್ ಆದರೆ ಸಾಕು. ಇದಕ್ಕೇನೆ ಹಸಿಮೆಣಸಿನ್ಕಾಯಿ ಹಾಕ್ತೀನಿ ಸ್ವಲ್ಪ, ಯಾಕೆಂದ್ರೆ ಚಿಲ್ಲಿ ಪೌಡರ್ ಹಾಕ್ತೀವಲ್ಲ, ಇದೊಂದು ಸ್ವಲ್ಪ ಹಾಕಿದ್ರೆ ಸಾಕು. ನಮ್ಮ ಅವರು ಕೇಟ್ರಿಂಗ್ ಮಾಡ್ತಾರೆ. ವೆಜ್ ನಾನ್ ವೆಜ್ ಎರಡು ಮಾಡ್ತಾರಾ? ಏನ್ ನಿಮ್ಮ ಅವನ ಹೆಸರು? ಪದ್ಮನಾಭ್. ಪದ್ಮನಾಭ್ ಒಂದ್ಸರಿ ಕರ್ಸಿ ಮತ್ತೆ ಅವ್ರು ನಮ್ಮ ಪ್ರೋಗ್ರಾಮ್ಗೆ. ಪದ್ಮನಾಭ್ ಅವ್ರನ್ನ ಕರ್ಸಿ ಅಡಿಗೆ ಎಲ್ಲ ಮಾಡಿಸಿ ಅವ್ರ ಕ್ಯಾಟ್ರಿಂಗ್ ಅಡ್ರೆಸ್ ಎಲ್ಲ ಹಾಕೊಂಡ ಎಲ್ಲರಿಗೂ ಗೊತ್ತಾಗ್ಲಿ. ಇದಾಗಿದೆ. ಕೈಮಾ ಹಾಕೊಂತೀನಿ. ಹಾಕೊಂಡು ಕೈಮಾನ್ ಬೇಯಿಸ್ಕೊಳ್ಳೋದಲ್ಲ ಏನು ಮಾಡ ಡೈರೆಕ್ಟ್ ಆಗಿ ಹಾಕ್ತಾರದ? ಚೆನ್ನಾಗಿ ಹಸಿ ವಾಸನೆ ಹೋಗ್ಬೇಕು. ಹೌದಾ?
ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಚೆಂದ ಹಸಿ ವಾಸನೆ ಹೋಗ್ಬೇಕು. ಹೋಗ್ಲಿ. ಚಿಲ್ಲಿ ಪೌಡರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಎವರೆಸ್ಟ್ ಅವರ ಅಚ್ಕಾರದ ಪುಡಿಯನ್ನ. ಗರಂ ಮಸಾಲ ಸ್ವಲ್ಪ ಹಾಕ್ತೀನಿ. ಸಾಕಾ ಗರಂ ಮಸಾಲ? ಸಾಕು. ಚಕ್ಕೆ ಲವಂಗ ಪುಡಿ ಹಾಕ್ತೀನಿ ಸ್ವಲ್ಪ. ಚಕ್ಕೆ ಲವಂಗ ಪುಡಿ ಬೇರೆ ಮಾಡ್ಕೊಂಡ್ಬಂದಿದ್ದೀರಾ? ಹೌದು. ನಿಮ್ಮ ಮನೆಯಿಂದ ತಂದ್ಬಿಟ್ಟಿದ್ದೀರಾ? ಹಾಂ, ಮನೆಯಿಂದ ತಂದ್ಬಿಟ್ಟು. ಪೆಪ್ಪರ್ ಪೌಡರು ಸಾಕಾ? ಸಾಕು. ಉಪ್ಪು ಹಾಕ್ತೀನಿ. ಹಾಕಿ. ಬೇಯ್ತಾ ಇರಲಿ. ಹಿಟ್ಟು ಕಲಿಸ್ಕೊಂಬಿಡೋಣ. ಹಿಟ್ಟು ನಾನು ಕಲಸಿರೋ ತಂದಿದ್ದೀನಿ. ಆಯ್ತು. ಏನೇನ ಕಲಿಸಿದಿರಾ ಅಂತ ಹೇಳ್ಬಿಡಿ ನನಗೆ. 1 ಕಪ್ ಮೈದಾ, ಸ್ವಲ್ಪ ಚಿರೋಟಿ ರವೆ, ಎಣ್ಣೆನ ಒಂಚೂರು ಬಿಸಿ ಮಾಡಿ ಹಾಕಿ ನೀರಲ್ಲಿ ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಬೇಕು. ಪೂರಿ ಹೆಂಗ್ ಬೇಕೋ ಚಪಾತಿ ಹೆಂಗ್ ಬೇಕೋ ಕಲಿಸ್ಕೊಂಡಿದ್ದೀರಲ್ವಾ? ಇದನ್ನ ಲಟ್ಟಿಸ್ಕೊಂಬಿಡೋಣ. ಕಲಿಸ್ಕೊಳ್ಳಿ ಮೇಡಮ್, ಕಲಿಸ್ಕೊಳ್ಳಿ. ನೀರೆಲ್ಲ ಏನು ಹಾಕಂಗಿಲ್ವಾ? ಇಲ್ಲ. ಮುಚ್ಚಬೇಕಾ? ಏನೋ ಬೇಯಬೇಕು ಅಂದ್ರೆ? ಕಾಯಿ ತುರಿ ಹಾಕ್ಬಿಡ್ತೀನಿ. ಕಾಯಿ ತುರಿ ಬೇರೆ ಹಾಕ್ತೀನಿ. ಕಾಯಿ ತುರಿ. ಓಕೆ, ಹಾಕಿ. ಓಹೋ, ಹೊಸ ವಿಧಾನ. ಸ್ವಲ್ಪ ನೀರು ಹಾಕ್ತೀನಿ. ಹಾಕಿ ಮೇಡಮ್, ಹಾಕಿ. ಮುಚ್ಕೊಂಡ? ಹಾಂ, ಕಲಿಸ್ಬಿಡ್ತೀನಿ. ಮುಚ್ಕೋಣ? ಹಾಂ, ಮುಚ್ಬಿಡಿ. ಇದು ಲಟ್ಟಿಸ್ಕೊಂಡ್ಬಿಡ್ತೀನಿ. ಲಟ್ಸ್ಕೊಳ್ಳಿ. ಎಣ್ಣೆ ಇಟ್ಕೊಂಡು ಈ ಕಡೆ? ಹಾಂ, ಎಣ್ಣೆ ಇಟ್ಕೊಂಡು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅಂದ್ರೆ ಇದರೊಳಗೆ ಲಟ್ಸ್ಕೊಂಡು ಒಳಗಡೆ ತುಂಬಿಟ್ಟು ಎಣ್ಣೆ ಕರಿತೀರಾ? ಸಿಮ್ಮಲ್ಲೇ ಬೇಲಿ ಅಲ್ಲ ಇದು? ಹಾಂ, ಸಿಮ್ಮಲ್ಲಿ. ಓಕೆ ಲತಾ, ಇದಕ್ಕೇನು ಹಾಕ್ಬೇಕು ಅಂದ್ರಿ? ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಇದಕ್ಕೆ. ಹಾಕಿ. ಇದಕ್ಕೆ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಿದೀರಾ? ಹಾಂ, ಹಾಕಿದ್ದೀವಿ. ತಿರ್ಸ್ಕೊಂಡು ಹಾಕ್ಬಿಟ್ಟು. ಹಾಂ, ಇದು ತಣ್ಣಗಾಗಬೇಕಾ ಇವಾಗ? ಹಾಂ, ತಣ್ಣಗಾಗಬೇಕು. ಹಂಗೆ ಫಿಲ್ ಮಾಡಿದ್ರೆ ಎಲ್ಲ ಮೆತ್ತಗಾಗ್ಬಿಡುತ್ತೆ. ತಣ್ಣಗೆ ಮಾಡೋಣ, ಪ್ರಾಬ್ಲಮ್ ಇಲ್ಲ. ಎಣ್ಣೆ ಕಾದಿದೆ, ಕೈಮಾ ರೆಡಿ ಆಗಿದೆ, ನೀವು ಲಟ್ಸ್ಕೊಂಡಿದ್ದೀರಾ, ಪೂರಿ ರೆಡಿ ಮಾಡ್ಕೊಂಡಿದ್ದೀರಾ. ಇವಾಗ ಫಿಲ್ ಮಾಡ್ತೀನಿ. ಫಿಲ್ ಮಾಡಿ. ಕೈಮಾ ವಡೆ ಕೇಳಿದ್ವಿ, ಆದ್ರೆ ಕೈಮಾ ಕರ್ಜಿಕಾಯಿ ಕೇಳ್ತಾ ಇರ್ತಿದೆ ಫಸ್ಟು. ಯಾರಿಗಿಷ್ಟ ನಿಮ್ಮಲ್ಲಿದು ಲತಾ? ಎಲ್ಲರಿಗೂ ಮಾಡ್ತಾರ ನಿಮ್ಮಲ್ಲಿ? ಎಲ್ಲ ಮಾಡ್ತಾರೆ. ವೆರಿ ಗುಡ್. ಇನ್ನೊಂದು ಲೋಷನ್ ಅಂತ ಮಾಡ್ತಾರೆ. ಏನೇನು ಲೋಷನ್? ಏನಂದ್ರೆ ಅಂದ್ರೆ ಫುಲ್ ಕೋಳಿಗೆ ಕೈಮಾ ಈ ತರನೇ ಮಾಡಿ ಒಳಗಡೆ ತುಂಬಿ ಬೇಯಿಸೋದು. ಫುಲ್ಲು ಕೋಳಿಗೆ ಮಟನ್ ಕೈಮಾನ ಹಾಕಿ ತುಂಬಿಸ್ಬಿಟ್ಟು ಬೇಯಿಸೋದು. ಕುಕ್ಕರಲ್ಲಿ ಕೂಗಿಸ್ಬಿಡೋದು. ಎಷ್ಟು ದೊಡ್ಡ ಕುಕ್ಕರ್ ಇದೆ ನಿಮ್ಮಲ್ಲಿ? ದೊಡ್ಡದಿದೆ. ಕೋಳಿ ಒಳಗೆ ಹಿಡಿಯುತ್ತಾ? ಹಾ, ಹಿಡಿಯುತ್ತೆ. ಅದೊಂದ್ಸರಿ ಮಾಡಿಸ್ಬೇಕು. ನಿಮ್ಮ ಮಾವನ್ ಕಳಿಸಿ ಒಂದಿನ ಮಾಡಿಸ್ಕೊಡ್ತೀನಿ. ಅದು ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತಾ? ಓಹೋ, ಸಖತ್ ಪಂಟ್ರು ನಿಮ್ಮ ಮಾವ ಅಂದ್ರೆ. ಏನೇನೋ ಕಂಡಿಡಿದಿದ್ದಾರೆ. ಕಡಿಮೆ ಮಾಡಿ. ಎಸ್, ನಿಧಾನ, ಸ್ಲೋ, ಅರ್ಜೆಂಟ್ ಇಲ್ಲ ಲತಾ. ಎಸ್, ಸ್ಲೋ. ಅದು ಬೇಗ ತಿರುವಾಕಿ ಸೀದೋಗ್ಬಿಡುತ್ತೆ. ಸೀದೋಗುತ್ತಾ? ಹಾಂ, ಸೀದೋಗ್ಬಾರ್ದು. ಸರಿ. ನಾವು ಗಣೇಶ್ ಹಬ್ಬಕ್ಕೆ ಮಾತ್ರ ಕರ್ಜಿಕಾಯಿ ಮಾಡ್ತಾ ಇದ್ವಿ. ಇದು ನೋಡಿದ್ಮೇಲೆ ಕೈಮಾ ಹಾಕೊಂಡು ಬೇರೆ ಮಾಡಬೇಕು. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಇಷ್ಟ ಆಗುತ್ತಾ? ವೆರಿ ಗುಡ್. ನಾನ್ ವೆಜ್ ತಿನ್ನಲ್ಲ ಅವರು. ಈ ತರದೆಲ್ಲ ಮಾಡ್ಕೊಂಡ್ರೆ ತಿನ್ನಾಕ್ ಬಿಡ್ತಾರೆ ಅಂತೀರಾ? ಇಷ್ಟಪಟ್ಟು ತಿಂತಾರೆ. ಮುರಳಿ ಅವರೇ, ಕೈಮಾ ಕರ್ಜಿಕಾಯಿ ರೆಡಿ ಆಗಿದೆ. ತಿಂದು ಹೇಳಿ ಹೇಗಿದೆ ಅಂತ. ಥ್ಯಾಂಕ್ ಯು ಮೇಡಮ್. ಲತಾ ಅವರು ಕೈಮಾ ಕರ್ಜಿಕಾಯಿ ಮಾಡ್ಕೊಟ್ಟಿದ್ದಾರೆ. ಮಾಮೂಲಿ ಕರ್ಜಿಕಾಯಿ ನೋಡಿದ್ದೀರಾ, ಆದರೆ ಇದು ಕೈಮಾ ಕರ್ಜಿಕಾಯಿ ಅಂತ ಹೇಳ್ಬಿಟ್ಟೆ ಕೊಡ್ಬೇಕಿಲ್ಲ ಅಂದ್ರೆ
ಓಹೋ ಯಾವ್ದೋ ಬೇರೆ ಕರ್ಜಿಕಾಯಿ ಇದೆ ಬಾರ್ಸಾಕ್ಬಿಡ್ತಾರೆ. ಓಕೆ, ಕೈಮಾ ಕರ್ಜಿಕಾಯಿನ ಲತಾವ್ರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕೈಮಾ ಕರ್ಜಿಕಾಯಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಮಟನ್ ಕೈಮಾ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಚಕ್ಕೆ, ಲವಂಗ ಪುಡಿ, ಕಾಳು ಮೆಣಸಿನ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ತೆಂಗಿನಕಾಯಿ ತುರಿ, ನೀರು ಹಾಕಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿ. ಕಲಸಿಕೊಂಡ ಮೈದಾ ಹಿಟ್ಟನ್ನು ಲಟ್ಟಿಸಿ ಕರ್ಜಿಕಾಯಿಯ ಮೌಲ್ಡ್ಗೆ ಹಾಕಿ ಒಳಗೆ ಕೈಮಾ ಮಿಶ್ರಣ ತುಂಬಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಕೈಮಾ ಕರ್ಜಿಕಾಯಿ ಸವಿಯಲು ಸಿದ್ಧ. ಓಕೆ ಲತಾ ಅವ್ರೆ, ಟೇಸ್ಟ್ ಮಾಡೋಣ. ಮಾಡಿ. ಗ್ಯಾರಂಟಿ ಚೆನ್ನಾಗಿರುತ್ತಾ? ಪಕ್ಕ. ಪಕ್ಕನಾ? ಪಕ್ಕ. ಫಸ್ಟ್ ಕೈಮಾ ನೋಡೋಣ ಹೆಂಗಿದೆ ಅಂತ. ಓಕೆ. ಇದ್ರ ಮೇಲೆ ಡಿಸೈಡ್ ಆಗಿರುತ್ತೆ. ಅದು ಕೈಮಾ ಅಂತಾನೆ ಅನ್ಸಲ್ಲ. ಚೆನ್ನಾಗಿ ಫ್ರೈ ಆಗಿದೀವಾ? ಹೌದು. ಚೆನ್ನಾಗಿದೆ. ಅದು ಚಿರೋಟಿ ಹಾಕಿದ್ರೇನೆ ಗರ್ಗರಿ ಆಗಿ ಬರುತ್ತೆ. ಏನಕ್ಕರೆ? ಚಿರೋಟಿ ರವೆ, ಮೈದಕ್ಕೆ ರವೆ, ಮೈದಾ, ಕಾದಿರೋ ಎಣ್ಣೆ, ಅಷ್ಟೇ ಹಾಕಿರೋದು. ಉಪ್ಪು, ಉಪ್ಪು, ನೀರು, ಮಾಮೂಲಿ. ಸಕ್ಕತ್ತಾಗಿದೆ. ಇದಕ್ಕೆ ಒಂದೆರಡು ಹಸಿ ಬಟ್ಲಿ ಹಾಕಿದ್ರೆ ಚೆನ್ನಾಗಿರ್ತದೆ. ಹೌದು ಅಲ್ಲ? ಹೌದು. ಸಕ್ಕತ್ತಾಗಿದೆ. ಹೌದಾ? ತುಂಬಾ ಇಷ್ಟ ಆಯ್ತು, ತುಂಬಾ ಖುಷಿ ಕೊಡ್ತು. ಏನೋ ಅನ್ಕೊಂಡಿದ್ದೆ, ತುಂಬಾ ಚೆನ್ನಾಗಿ ಮಾಡಿದ್ರಾ. ಥ್ಯಾಂಕ್ ಯು ಲತಾ. ಥ್ಯಾಂಕ್ ಯು ಮೇಡಮ್. ನಿಮ್ಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಳಿಯಾ ಜ್ಯುವೆಲರ್ಸ್ ಅವರು ಅದ್ಭುತವಾಗಿರುವಂತಹ ಬಹುಮಾನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ದೀರಾ. ಥ್ಯಾಂಕ್ ಯು. ಜೊತೆಗೆ ಮುಳಿಯಾ ಜ್ಯುವೆಲರ್ಸ್ ಇವರು ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರಲ್ಲೆಲ್ಲ ಇವರ ಶೋರೂಮ್ ಇದೆ. ಜೊತೆಗೆ ಮಣಿಪಾಲ್ ಸೆಂಟರ್, ಡಿಕನ್ಸನ್ ರಸ್ತೆ, ಬೆಂಗಳೂರು ಕೂಡ ಇವರ ಶೋರೂಮ್ ತೆರೆದಿದ್ದಾರೆ. 1942-43 ಇಸ್ವಿಯಿಂದಾನೇ ಇವರು ಓಪನ್ ಆಗಿರುವಂತಹ ಜ್ಯುವೆಲರಿ ಶಾಪು. ಜೊತೆಗೆ ಇದರೊಳಗಡೆ ಮಡಿಕೇರಿ ಮತ್ತು ಕೊಡಗಿನ ಸಾಂಪ್ರದಾಯಿಕ ಶೈಲಿಯ ಒಡವೆಗಳು ಬೇಕಾಗಿತ್ತು ಅಂದ್ರೆ, ಮಂಗಳೂರಿನ ಶೈಲಿಯ ಒಡವೆಗಳು ಬೇಕಾಗಿತ್ತು ಅಂದ್ರೆ, ಹಗುರವಾದ ಆಭರಣಗಳು ಬೇಕಾಗಿತ್ತು ಅಂದ್ರೆ, ಕರಿಮಣಿ ಸರಗಳು ಬೇಕಾಗಿತ್ತು ಅಂತ ಹೇಳಿದ್ರೆ ಇವ್ರನ್ನ ಭೇಟಿ ಮಾಡಬಹುದು. ಒಂದ್ಸರಿ ಯಜಮಾನ ಕರ್ಕೊಂಡು ಹೋಗಿ ಗಿಫ್ಟ್ ವಸ್ತುನ ಕೊಟ್ಟಿದ್ದೀವಿ, ಏನ್ ಬೇಕಾದ್ರೆ ತಗೊಂಡ್ಬನ್ನಿ. ಥ್ಯಾಂಕ್ ಯು. ಜೊತೆಗೆ ಯೂನಿಬಿಕ್ ಕುಕೀಸ್ ಅವರು ಕುಕೀಸ್ನ ಕೊಡ್ತಾ ಇದ್ದಾರೆ. ನಿಮ್ಮ ಮನೆಗೆ ತಗೊಂಡೋಗಿ ನಿಮ್ಮ ಅತ್ತೆ ಮಾವನಿಗೆಲ್ಲ ಕೊಡಿ, ಸಖತ್ತಾಗಿರುತ್ತೆ ಕುಕೀಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರೋಗ್ಯದ ಅಡುಗೆ ಹೇಳ್ಕೊಡ್ಬೇಕು ಬಾಲಕೃಷ್ಣ ಗುರೂಜಿಯವ್ರು ಬರಬೇಕು. ಬಂದ ತಕ್ಷಣ ಆರೋಗ್ಯ ಶುರು ಆಗುತ್ತೆ, ಆರೋಗ್ಯದ ಅಡುಗೆನೂ ಶುರು ಆಗುತ್ತೆ. ಗುರುಜಿ ನಮಸ್ಕಾರ. ಗುರುಜಿ ಬನ್ನಿ. ಗುರುಜಿ ನಮಸ್ಕಾರ. ನಮಸ್ಕಾರ ಗುರುಜಿ. ಏನ್ ಗುರುಜಿ ಏನ್ ಮಾಡ್ತಾ ಇದೀರಿ ಇವತ್ತು? ಅದೇನೋ ಒಂದು ಐಟಮ್ ತಂದಿದ್ದೀರಾ, ಏನದು? ಏನ್ ಮಾಡ್ತಾ ಇದೀರಿ ಗುರುಜಿ? ಚಿಕ್ಕಿ, ಎಳ್ಳಿನ ಚಿಕ್ಕಿ, ಬಿಳಿ ಎಳ್ಳಿನ ಚಿಕ್ಕಿ. ಬಿಳಿ ಎಳ್ಳಿನ ಚಿಕ್ಕಿ ಬೇಕಾಗುವ ಸಾಮಗ್ರಿಗಳು: ಬಿಳಿ ಎಳ್ಳು, ಖರ್ಜೂರದ ಪೇಸ್ಟ್. ಎಳ್ಳಿಂದು ಇದನ್ನು ಹುರಿಬೇಕು. ಕೊಟ್ಟಿ ಗುರುಜಿ. ಓಕೆ. ಸೊ ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡಿಕೊಂಡು ಬಿಳಿ ಎಳ್ಳು ಹಾಕೊಳ್ಳೋದು, ಇದನ್ನ ಪಟ ಅಂತ ಸಿಡಿಯೋ ತನಕ ಫ್ರೈ ಮಾಡ್ಕೊಳ್ಳೋದು. ಗುರುಜಿ ಒಂದು ಪ್ರಶ್ನೆ ಫನ್ನಿ ಆಗಿದೆ, ಬಟ್ ಆದ್ರೂ ಅದೇ ನಿಮ್ ಕಡೆ ಆಗುತ್ತಲ್ಲೋ ನನ್ಗೆ ಗೊತ್ತಿಲ್ಲ. ನಾನೇ ಆನ್ಸರ್ ಹೇಳ್ಬಿಡ್ತಾ ಇದ್ದೆ, ಬೇಡ ಗುರುಗಳನ್ನ ಕೇಳ್ಕೊಂಡು ಸುಮ್ಮನೆ ತುಂಬಾ ಪ್ರಶ್ನೆಗಳು ನಾನೇ ಹೇಳ್ಬಿಡ್ತೀನಿ ಅಂತ ಹೋಗ್ತೀನಿ, ಭಯ ಆಗಿ ಅವ್ರು ಬಿದ್ದ್ಬಿಡ್ತಾರೆ ಅಂತ ನಾನು ಹೇಳಕ್ ಹೋಗಲ್ಲ ಗುರುಜಿ. ಅದು ಒಂದು ಹೆಂಗ್ಸಂತೆ, ಅವರು ಲೆಟರ್ನ ಹಾಕಿದಾರೆ ನಮ್ಗೆ, ಮೇಲ್ ಮಾಡಿ ಒಂದು ಕವರ್ ಅಲ್ಲಿ ಇಟ್ಟು ಒಂದು ದೊಡ್ಡ ಪತ್ರ ಬರ್ದಿಟ್ಟಿದ್ರು. ಅದು ನಿಮ್ಗೆ ಪತ್ರ ಬರ್ದಿರೋದು, ನಮ್ಗೆಲ್ಲೋ ಅಲ್ಲ. ಅವರು ಅವರ ಗಂಡನಿಗೆ ಗೊತ್ತಿಲ್ಲದ ಹಾಗೆ ಯಾರೋ ಒಬ್ಬರಿಗೆ ಒಂದು ದೊಡ್ಡ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ. ಅವರು ಅಮೌಂಟ್ ಅನ್ನ ಹಿಂದಿರುಗಿಸಿ ಕೊಟ್ಟಿಲ್ಲ. ಆದ್ದರಿಂದ ನಾನು ಏನೋ ನಿಮ್ಮ ಹತ್ರ ವಿದ್ಯೆಯನ್ನ ಕಲ್ತ್ಬಿಟ್ಟು, ಯಾವ್ದಾರ ವಿದ್ಯೆ ಕಲ್ತ್ಬಿಟ್ಟು ಹಣ ಪಡ್ಕೊಳಕ್ ಸಾಧ್ಯನಾ ಅಂತ ಕೇಳಿದ್ದೆ. ನಾನು ಹೇಳ್ದೆ, ಸಖತ್ತ ಕೇಳ್ತೀರಾ, ದಯವಿಟ್ಟು ಇಟ್ಬಿಡಿ ಫೋನು, ಬರಿಬೇಡಿ ಇವೆಲ್ಲಾನು. ಏನಕ್ಕೆ ಅಂದ್ರೆ ಫಸ್ಟ್ ಗಂಡನ್ ಗೊತ್ತಿಲ್ಲದೆ ದುಡ್ಡು ಕೊಟ್ಟಿದೆ ತಪ್ಪು, ಆಮೇಲೆ 1ನೇ ತಪ್ಪು ಆದ್ಮೇಲೆ ತಿರ್ಗಾ 2ನೇ ತಪ್ಪು ನಮ್ಮ ಹತ್ರ ಬಂದು ಏನೋ ವಿದ್ಯೆ ಕಲ್ತ್ಬಿಟ್ಟು, 3ನೇ ತಪ್ಪು ತಿರ್ಗಾ ಇಲ್ಲಿ ಹೇಳ್ಕೊಟ್ವಿ, ಅವ್ರ ಹತ್ರ ದುಡ್ಡು ಬರಲಿಲ್ಲ ಅಂತ ಅದೆಲ್ಲ ಬೇಕಾಗಿಲ್ಲ ಅಂತ ನಾನು ಹೇಳ್ಬಿಡ್ತಿದ್ದೆ. ಆದ್ರೆ ನಾನು ಹೇಳಿಲ್ಲ ಗುರುಜಿ, ಅದಕ್ಕೆ ನೀವ್ ಹೇಳಿ. ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ. ಆಕ್ಚುಲಿ ಇದು ಪ್ರಾಕ್ಟಿಕಲ್ ಪ್ರಾಬ್ಲಮ್. ಇದು ತುಂಬಾ ಜನಕ್ಕೆ ಅಯ್ಯೋ ಪಾಪ ಅನ್ನಿಸ್ಬಿಟ್ಟು ಸಹಾಯ ಮಾಡ್ತೀವಿ, ಅದು ನಮ್ಗೆ ತಿರುಗಿಸಿ ರಾಮ್ ಬಾಣ ತರ ನಮ್ಗೆ ತಿರುಗಿ ಹೋಗ್ಬಿಡುತ್ತೆ. ಇಲ್ಲ, ಇದು ತುಂಬಾ ಜನ ಸಫರ್ ಮಾಡ್ತಾ ಇದ್ದಾರೆ. ಮಾಡ್ಬೋದು ಇನ್ಫ್ಯಾಕ್ಟ್ ಮಾಡ್ಬೋದು, ಏನಿಲ್ಲ, ಅವರೇ ಮಾಡ್ಕೋಬಹುದು. ರೇಖಿ ಮತ್ತು ಸಂಮೋಹನಿಯನ್ನ ಕಲ್ತ್ಕೊಳ್ಳೋದು. ಆಯ್ತು, ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಕನಸಿನ ಮುಖಾಂತರ ಯಾವ ರೀತಿ ನಾವು ನಮ್ಮ ಕೆಲಸವನ್ನ ಬೇರೆಯವ್ರ ಮುಖಾಂತರ ಮಾಡಿಸ್ಕೊಳ್ಳೋಕೆ ಸಾಧ್ಯ, ಒಳ್ಳೆ ಕೆಲ್ಸಕ್ಕೆ ಮಾತ್ರ. ಓಕೆ.
ಒಳ್ಳೆ ಕೆಲಸಗಳನ್ನ ನಾವು ಬೇರೆಯವ್ರ ಹತ್ರ ನಾವು ಹೇಗೆ ಮಾಡಿಸ್ಕೊಳ್ಳೋದು ಅಂತ ಹೇಳಿಸ್ಕೊಟ್ಟಿರ್ತೀನಿ ಅದನ್ನು ಅವರು ಅಭ್ಯಾಸ ಮಾಡಬೇಕು. ಓಕೆ. ದಿನ ಮಲ್ಕೊಳ್ಳೋಕೆ ಮುಂಚೆ ಪ್ರೋಗ್ರಾಮ್ ಮಾಡಿ ಸಂಮೋಹನ ಸ್ಥಿತಿಗೆ ಹೋಗಿ ಪ್ರೋಗ್ರಾಮ್ ಮಾಡ್ಕೊಂಡ್ಬಿಟ್ಟು ಓಕೆ. ಪ್ರೋಗ್ರಾಮ್ ಮಾಡಿಕೊಂಡು ಅವರು ಎಚ್ಚರಿಕೆ ಆಗತ್ತೆ. ಎಚ್ಚರಿಕೆ ಆದಾಗ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತೀನಿ. ಓಕೆ. ಅದನ್ನ ಒಬ್ಬರ ಕೈಲಿ ಮಾಡೋಕ್ಕಾಗಲ್ಲ, ಇಬ್ಬರಾದ್ರೂ ಇರಬೇಕು. ಅಮೌಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಅವ್ರ ಯಜಮಾನ ಕರ್ಕೊಂಡು ಅವ್ರು ಮಾಡಿಸ್ಕೊಳ್ಳಿ. ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಳಿಲ್ಲ ಅಂತಿದ್ದಾರೆ. ಅವ್ರು ಇನ್ನೇನು ಕರೀತಾರೆ ಪಾಪ. ನಾ ಹೇಳಿದೆ ಊನಮ್ಮ ನಾವು ಹೇಳ್ಕೊಟ್ಬಿಡ್ತೀವಿ, ಆಮೇಲೆ ನಿಂಗೆ ದುಡ್ಡು ಬಂದಿಲ್ಲ ಅಂದ್ರೆ ತಿರ್ಗಿ ಅದಕ್ಕೊಂದು ಬೇರೆ ಮಾಡ್ಕೊಂಡು ಕೂತ್ಕೋ. ಅದಕ್ಕೆಲ್ಲ ಬರ್ಸ್ಕೊಂಡ್ಬಿಡ್ತೀವಿ. ಹೌದಾ? ರಿಸಲ್ಟ್ಗೂ ನಮಗೂ ಸಂಬಂಧ ಇಲ್ಲ. ಓಕೆ. ಸೊ ಇದನ್ನ ಹುರ್ಕೊಂಡಿರೋದನ್ನ ಒಂದು ಬಟ್ಲಿಗೆ ಹಾಕೋಬೋಣ. ಈಗ ಇದನ್ನ ಪೇಸ್ಟ್ ಹಾಕೊಳ್ಳೋಣ, ಡೇಟ್ ಪೇಸ್ಟ್ ಹಾಕೊಳ್ಳೋಣ. ಇದು ಮೆತ್ತಗಾಗುತ್ತೆ, ಇದರಲ್ಲೇ ಮಾಡ್ಕೊಳ್ಳೋದು. ಇದು ಮೆತ್ತಗಾಗೋ ತನಕ ಇದನ್ನ ಬಿಸಿ ಮಾಡೋಣ. ಸೊ ಇದು ಸಾಧ್ಯ ಇದೆ. ನಾನು 4-5 2-3 ಟೆಕ್ನಿಕ್ ಆದರೂ ಹೇಳ್ಕೊಡ್ತೀನಿ ಕ್ಲಾಸ್ಗಳಲ್ಲಿ. ಓಕೆ. ಸಾಲನ ರಿಕವರ್ ಮಾಡ್ಕೊಳ್ಳೋದು ಹೆಂಗೆ, ನಮ್ಮ ಇವಾಗ ಖಂಡಿತ ಇದೆ. ಇಟ್ಸ್ ಆಲ್ ವರ್ಕಿಂಗ್ ಸೈನ್ಸ್. ಇನ್ಫ್ಯಾಕ್ಟ್ ನಾನು ಒಂದಾನೊಂದು ಕಾಲದಲ್ಲಿ ಮೇ ಬಿ ಒಂದು 20-22 ವರ್ಷ ಆಯ್ತು ನಾವು ಅವರದು ಮಂಡ್ಯಲ್ಲಿ ಒಂದು ಕ್ಲಾಸ್ ಮಾಡಿದೆ. ಅದ್ರ ನೆಕ್ಸ್ಟ್ ಕ್ಲಾಸ್ಗೆ ಹೋದ್ರೆ ಒಂದು 30-35 ಜನ ಬ್ಯಾಂಕ್ ಅವ್ರು ಬಂದ್ಬಿಟ್ಟಿದ್ರು ಏನಂತ ಕ್ಲಾಸ್ ಕಲಿಯಕ್ಕೆ. ನನಗೆ ಆರ್ಗನೈಸರ್ ಹೇಳಿದ್ರು ಇವ್ರು ಈ ಬ್ಯಾಂಕಿಂದ ಅಂತ ಹೇಳ್ತಾ ಇದ್ರು. ನನಗೆ ಇದೇನಿದು ಇಷ್ಟೊಂದು ಜನ ಬ್ಯಾಂಕ್, ಒಂದು 30-35 ಜನ ಫ್ಯಾಮಿಲಿ ಇದಾರಲ್ಲ ಯಾಕೆ ಅಂತ ಅನ್ಕೊಂತಿರುವಾಗಲೇ ಹೇಳಿದ್ರು. ಯಾಕೆ ಗೊತ್ತಾ ಅಂತಂದ್ರು. ಇಲ್ಲಪ್ಪ ಅಂದೆ, ಲಾಸ್ಟ್ ಕ್ಲಾಸಲ್ಲಿ 7-8 ಜನ ಒಂದೇ ಫ್ಯಾಮಿಲಿ ಕಲ್ತ್ಕೊಂಡು ಜ್ಞಾಪಕ ಇದೆಯಾ ಅಂತಂದ್ರು. ಅವ್ರು ಹೇಳಿದ್ರು ಅವ್ರಿಗೆ ಸುಮಾರು 8 years ಬ್ಯಾಕ್ 10 lakh rupees ಬರ್ಸ್ಕೊಳ್ದೇನೆ ಸ್ನೇಹಿತನ ಕೊಟ್ಬಿಟ್ಟಿದ್ರು. ಇದನ್ನ ಕಲ್ತ್ಕೊಂಡು ಅವರು 80% ಆಫ್ ದರ್ ಮನಿ ವಿತಿನ್ 1.5 months ಅವ್ರು ರಿಕವರ್ ಮಾಡ್ಬಿಟ್ಟಿದ್ರು. ಓ ಗುರುಜಿ ಹಂಗಾರೆ ಬೇಜಾನ್ ಜನ ಬಂದ್ಬಿಡ್ತಾರೆ ಬಿಡಿ ನಿಮ್ಮ ಹತ್ರ. ಮೇಲೆ ಯಾರ್ಯಾರು ದುಡ್ಡು ಕೊಟ್ಟು ಮೋಸ ಹೋಗಿದಾರೋ ಅವರೆಲ್ಲ ಬನ್ನಿ ಗುರುಜಿ ಹತ್ರ ವಿದ್ಯೆ ಕಲ್ತ್ಕೊಳ್ಳಿ, ನಿಮ್ಮ ಹಣವನ್ನು ಹಿಂದಿರುಗಿಸಿ ಪಡೆಯಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡಲಾಗುವುದು ಅಷ್ಟೇ. ಆದ್ರೆ ಜನರಲಿ ಇಟ್ ವರ್ಕ್ಸ್. ಹೌದಾ ಗುರುಜಿ? ಯಾವಾಗ ವರ್ಕ್ ಆಗಲ್ಲ ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ಏನಾದ್ರು ಅವ್ರ ಋಣ ನಾವು ತಿಂದಿದ್ರೆ, ಮೋಸ ಮಾಡಿದ್ರೆ, ಅವ್ರಿಗೆ ಮೋಸ ಮಾಡಿದ್ರೆ ಬರಲ್ಲ ಕಾಸು, ಬರಲ್ಲ. ಅದಕ್ಕೆ ಅಂತಾನೆ ಈ ಜನ್ಮದಲ್ಲಿ ಅವ್ರು ಮಾಡಿರ್ತಾರ ಅದನ್ನ. ಹಂಗಾಗಿ ಅಂಥದ್ದು ಮಾತ್ರ ಕೆಲವು ಫೇಲ್ ಆಗುತ್ತೆ. ಫೇಲ್ ಅಂತ ಅನ್ಬಾರ್ದು, ಆ ಜನ್ಮದ ಋಣ ಇಲ್ಲಿ ತೀರಿಸಿ ಹೋಗ್ತಾರೆ ಅಷ್ಟೇ. ತಿನ್ಕೊಂಡಾಗ್ಲಿ ಬಿಟ್ಬಿಡಿ, ಇನ್ನೇನು ಮಾಡೋಕ್ಕಾಗಲ್ಲ. ಬಟ್ ಜನರಲಿ ಇಟ್ ವರ್ಕ್ಸ್. ಓಕೆ, ಇದು ಆಫ್ ಮಾಡೋಣ. ಸೊ ಇವಾಗ ಇದನ್ನ ಹಾಕಿ ಹುರಿದಿಟ್ಕೊಂಡಿರುವಂತಹ ಬಿಳಿ ಎಳ್ಳನ್ನು ಹಾಕೋಣ. ನನಗೆ ಗೊತ್ತು ನೀವು ಏನೋ ಹೇಳ್ತೀರಿ ಅಂತ, ಅದಕ್ಕೆ ನಾನು ಆನ್ಸರ್ ಹೇಳಿಲ್ಲ ಅವ್ರಿಗೆ. ಆಯ್ತು ಗುರುಜಿ ಕೇಳ್ತೀನಿ ಬಿಡಿ. ಒಲೆಯಿಂದ ಕೆಳಗೆ ಇಳಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ಫ್ಯಾಕ್ಟ್ ನಾನೇ ಇಂಥ ಕೆಲಸ ಮಾಡ್ಕೊಂಡಿದ್ದೀನಿ, ಆದರೆ ನಾನು ಎಲ್ಲರಿಗೂ ಕೊಟ್ಟಿದ್ದೀನಿ. ಹೇಳ್ದೇನು ಕೊಟ್ಟಿಲ್ಲ, ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಕೊಟ್ಟೆ. 3 ಜನ ಕೊಟ್ಟಿದ್ದೀನಿ, 3 ಜನ ಕೊಟ್ಟಿಲ್ಲ. ಆದ್ರೆ ನಾನು ಇದನ್ನ ಬಳಸೋಲ್ಲ. ಅವ್ರು ಅದಕ್ಕೇನೆ ಗುರುಗಳ ಹತ್ರ ಏನ್ ಶಕ್ತಿ ಐತೆ ನೋಡ. ಆದರೆ ನಾನು ಕಾರಣಗಳಿದೆ. ನಾನು ಇದನ್ನೆಲ್ಲ ನನ್ನ ವಿದ್ಯೆಗಳನ್ನೆಲ್ಲ ಇಂಥದಕ್ಕೆಲ್ಲ ಬಳಸಲ್ಲ. ಅವ್ರಿಗೆ ದೇವ್ರ ಬುದ್ಧಿ ಕೊಡ್ತಾನೆ, ವಾಪಸ್ ಕೊಡ್ತಾರೆ ಅಂತ 1 ವರ್ಷ ಆಗುತ್ತೆ, 1.5 ವರ್ಷ ಆಗುತ್ತೆ, ಕಾಯ್ತಾ ಇದ್ದೀನಿ. ಕೊಡ್ತಾರೆ, ಎಲ್ಲಿಗೆ ಹೋಗ್ತಾರೆ? ಈಸ್ಕೊಂಡಿದ್ರು ವಾಪಸ್ ಕೊಟ್ಬಿಡ್ರಪ್ಪ, ಇದಾದ್ರೆ ಗೊತ್ತಲ್ಲ ಹಾಕ್ತಿವಿ. ಪುನಃ ಜನ್ಮ ಕರ್ಕೊಂಡ್ರೆ ವಾಪಸ್ ಕರ್ಕೊಂಡೇ ಬರಕ್ಕಿಲ್ಲ ನಾವು ಆಮೇಲೆ. ಗೊತ್ತು, ದುಡ್ಡು ಕೊಡಬಾರ್ದು. ದುಡ್ಡು ಕೊಟ್ರೆ ರಿಲೇಶನ್ಶಿಪ್ಪು ಹಾಳಾಗೋಗುತ್ತೆ, ದುಡ್ಡು ಹಾಳಾಗೋಗುತ್ತೆ. ಆದ್ರೆ ಮಾನವೀಯತೆಯ ದೃಷ್ಟಿಯಿಂದ ನೋಡಿ ಅಯ್ಯೋ ಪಾಪ ಅಂತಂದ್ರೆ ಆಗಾಗ ಬುದ್ಧಿ ಕಲಿಸ್ತಾ ಇರ್ತಾರೆ. ಇರ್ಲಿ. ಒಂದು ಉಂಡೆ ತರ ಮಾಡ್ಕೊಳ್ಳೋದು. ಓಕೆ. ಒಂದು ಪ್ಲೇಟ್ಲಲ್ಲಿ ಇಡೋದನ್ನ ಸೇಮ್ ಬರ್ಫಿ ತರನೇ ಕಾಣಿಸ್ತಾ ಇದೆ. ಸಿಗುತ್ತೆ ಈ ಬರ್ಫಿ ಅಲ್ವಾ? ಸಿಗುತ್ತೆ. ಆದ್ರೆ ಖರ್ಜೂರ ಸಿಕ್ಕಲ್ಲ. ಖರ್ಜೂರ ಸಿಗಲ್ಲ, ಬೆಲ್ಲ ಪಾಕ ಸಿಗುತ್ತೆ. ಬಟ್ ಇವಾಗ ಏನೇನೋ ಮಾಡ್ತಾ ಇದಾರೆ, ಖರ್ಜೂರ ಸ್ವೀಟ್ಸ್ ಎಲ್ಲ ಮಾಡಕ್ ಶುರು ಮಾಡಿದ್ದಾರೆ. ಹೌದು, ನಮ್ ನೋಡ್ಕೊಂಡು ಮಾಡ್ತಾ ಇರ್ತಾರೆ. ಚೆನ್ನಾಗಿ ಬಂತು. ಬಿಳಿ ಎಳ್ಳಿನ ಚಿಕ್ಕಿ. ಓಕೆ, ಬಿಳಿ ಎಳ್ಳಿಂದ ಮಾಡಿರ್ತಕ್ಕಂಥ ಚಿಕ್ಕಿ. ಯೂಶಲಿ ಅಂಗಡಿಲೆಲ್ಲ ಖರ್ಜೂರ ಹಾಕಿ ಯಾರು ಮಾಡ್ಕೊಡೋಲ್ಲ ಎಷ್ಟೊಂದು ನೀಟಾಗಿ. ಇದನ್ನ ಮಲ್ಲೇ ಮಾಡ್ಕೊಳ್ಳೋದ್ರಿಂದ ಆರೋಗ್ಯನೂ ವೃದ್ಧಿ ಆಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ, ಬಾಯಿ ರುಚಿಗೆ ತಿಂದಾಗೂ ಇರುತ್ತೆ. ಡಯಾಬಿಟಿಸ್ ಅವ್ರೆಲ್ಲ ತಿನ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ಯಾವಾಗಲೂ ಇಲ್ಲೊಂದು ಸಣ್ಣ ವರ್ಡ್ ಆಫ್ ಕಾಷನ್.
ಖಂಡಿತ ಸಕ್ಕರೆ ಅಥವಾ ಬೆಲ್ಲದಷ್ಟು ಇದು ಕೆಟ್ಟದ್ದಲ್ಲ. ಅದು ಕೆಟ್ಟದೆ. ಎನಿಥಿಂಗ್ ಇನ್ ಎಕ್ಸೆಸ್ ಇಸ್ ಬ್ಯಾಡ್. ಎಸ್, ಓಕೆ. ನಾವು ದಿನ ಏನು ಅರ್ಧ ಕೆಜಿ ಇಲ್ಲ 200 ಗ್ರಾಮು 300 ಗ್ರಾಮ್ ತಿನ್ನಲ್ಲ. ಸ್ವಲ್ಪ ರುಚಿಗೆ ಎಷ್ಟು ಒಂದು 10 ಗ್ರಾಮು 20 ಗ್ರಾಮು ಹೋಗಿರುತ್ತೆ. ಓಕೆ. ಸೊ ದಟ್ ಶುಡ್ ಬಿ ಆಲ್ ರೈಟ್. ಡಯಾಬಿಟಿಸ್ ಇರೋರು ಕೂಡ ಏನು ತೊಂದರೆ ಇಲ್ಲ, ತಿನ್ಬೋದು. ಅಂದ್ರೆ ಅದನ್ನೇ ಒಂದನ್ನೇ ತಿಂದಿದ್ದು ತಪ್ಪು, ಬೇರೆದರ ಆಹಾರದ ಜೊತೆ ತಿಂದಾಗ ಏನು ಕೆಟ್ಟದಾಗಲ್ಲ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಬಿಳಿ ಎಳ್ಳಿನ ಚಿಕ್ಕಿಯನ್ನ ಮಾಡಿಕೊಟ್ಟಿದ್ದಾರೆ. ಇದನ್ನ ಬಾಲಕೃಷ್ಣ ಗುರೂಜಿಯವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಬಿಳಿ ಎಳ್ಳಿನ ಚಿಕ್ಕಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಬಿಳಿ ಎಳ್ಳು ಹಾಕಿ ಹುರಿದು ನಂತರ ಖರ್ಜೂರದ ಪೇಸ್ಟ್ ಹಾಕಿ ಹುರಿದು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಬಿಳಿ ಎಳ್ಳಿನ ಚಿಕ್ಕಿ ಸವಿಯಲು ಸಿದ್ಧ. ಓಕೆ ಗುರುಜಿ, ನಾವು ಇದನ್ನ ಕೇಕ್ ತರ ಕಟ್ ಮಾಡ್ತಾ ಇದೀವಿ ಗುರುಜಿ. ಗುಡ್. ನೋಡಿ ಚೆನ್ನಾಗೇ ಬಂತು. ಹೌದು, ಬಿಲ್ಲೆ ನೋ ಮಾಡಿದ್ರೆ ಪ್ರಾಬ್ಲಮ್. ಬಿಲ್ಲೆ ಬಂತು. ಓಕೆ ಗುರುಜಿ, ಬಂದಿದೆ ನೋಡಿ, ತಿನ್ಕೋಬಹುದು. ಹೌದು, ಚೆನ್ನಾಗಂತೂ ಆಗಿದೆ. ಓಕೆ ನೋಡಿ ಗುರುಜಿ. ಬ್ಯೂಟಿಫುಲ್, ಗುಡ್. ಓಕೆ ಗುರುಜಿ, ಟೇಸ್ಟ್ ಮಾಡ್ಬಿಡ್ಲಾ? ಎಸ್. ಬಿಳಿ ಎಳ್ಳು ಮತ್ತೆ ಖರ್ಜೂರ. ಎಳ್ಳೆಲ್ಲ ನಾವು ಯೂಶಲಿ ಸಂಕ್ರಾಂತಿ ಹಬ್ಬ ಬರ್ಬೇಕು, ಅವಾಗ ಸ್ವಲ್ಪ ಈ ತರ ಬಾಯಿಗೆ ತಿನ್ಬೇಕು. ಅದ್ ಬಿಟ್ರೆ ಪುಳಿಯೋಗರೆ ಗಿಳಿಯೋಗರೆ ಮಾಡ್ಬೇಕಾದ್ರೆ ಹಾಕೊಳ್ತಾರೆ, ಅದೆಲ್ಲ ಉರ್ದ್ಬಿಟ್ಟಿರ್ತಾರೆ. ಈ ತರ ಫ್ಲೇವರ್ ಆಗಿ ತಿನ್ನಕ್ ಅವಕಾಶ ಸಿಕ್ಕಿರಲ್ಲ. ಜೊತೆಗೆ 20% ಅದರ ವೆಯ್ಟ್ ಏನಿದೆಯೋ 20% ಪ್ರೋಟೀನ್ ಇದೆ. ಯಾರ ಎಳ್ಳಲ್ಲ ಎಳ್ಳಲ್ಲಿ. ಹಾಗಾಗಿ ದೇಹದ ಅಣುಗಳ ಬೆಳವಣಿಗೆಗೆ ಬಹಳ ಮುಖ್ಯ. ಹಂಗೆ ಗ್ರೋಯಿಂಗ್ ಏಜ್ ಅಂತೀವಲ್ಲ ಮಕ್ಕಳಿಗೆ, ಅವ್ರಿಗೆ ತಿನ್ಸೋದು ಬಹಳ ಬಹಳ ಒಳ್ಳೇದು. ಇದಾ? ಎಸ್. ಓಕೆ. ಅಂಡ್ ಇಟ್ ಆಲ್ಸೋ ಮೆಗ್ನೀಷಿಯಂ ಇರುತ್ತೆ, ಹಾಗಾಗಿ ಒಳ್ಳೆ ನ್ಯೂಟ್ರಿಯೆಂಟ್. ಡಯಾಬಿಟಿಸ್ ಪ್ರಾಬ್ಲಮ್ಗೆ ಅದಕ್ಕೆಲ್ಲ ಅನುಕೂಲ ಆಗುತ್ತೆ. ಬ್ಲಡ್ ಪ್ರೆಷರ್ಗೆ ಒಂದು ರೀತಿ ರಾಮಬಾಣ. ಮೆಗ್ನೀಷಿಯಂ ಇದೆ. ಹೌದು. ದೆನ್ ಕೊಲೆಸ್ಟ್ರಾಲ್ನ ಇದು ರೆಗ್ಯುಲೇಟ್ ಮಾಡುತ್ತೆ. ಹಾರ್ಟಿನ ಆರೋಗ್ಯ ಇಂಪ್ರೂವ್ ಮಾಡುತ್ತೆ. ಕ್ಯಾನ್ಸರ್ಗೆ ಒಂದು ರೀತಿಯ ಸಮಾಧಾನ ಕೊಡುತ್ತೆ. ಮೋಸ್ಟ್ ಇಂಪಾರ್ಟೆಂಟು DNA ಡ್ಯಾಮೇಜ್ ಆಗಿರುತ್ತೆ. ಹೇಳಿದೀವಿ ಸಾಕಷ್ಟು ಸಲ, ಹೇಳಿದ್ವಿ, ಇನ್ನೊಂದ್ಸಲ ಹೇಳ್ಬೇಡ. ಈ ರೇಡಿಯೇಷನ್ ಇಂದ, ನ್ಯೂಕ್ಲಿಯರ್ ರೇಡಿಯೇಷನ್ ಇಂದ DNA ಡ್ಯಾಮೇಜ್ ಆಗಿದ್ರೆ ಇದನ್ನ ರೆಕ್ಟಿಫೈ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ರೆಗ್ಯುಲರ್ ಆಗಿ ಮಕ್ಕಳನ್ನ ತಿನ್ನೋದು ಬಹಳ ಅನುಕೂಲ. ಓಕೆ, ಮಕ್ಕಳಿಗೆ ಬೇರೆ ಬೇರೆ ಚಾಕ್ಲೇಟ್ಗಳನ್ನ, ಬೇರೆ ಬೇರೆ ಕಥೆಗಳನ್ನ ತಿನ್ನಿಸ್ಬೇಡಿ. ಈ ತರ ಮನೆಯಲ್ಲೇ ಮಾಡಿದಂತ, ಶುದ್ಧವಾಗಿ ಮಾಡಿದಂತ, ನೀವು ನಿಮ್ಮ ಮನೆಯಲ್ಲಿ ತಯಾರು ಮಾಡಿದಂತ ಈ ತರ ಚಾಕ್ಲೇಟ್ಗಳನ್ನ ತಿನ್ನಿಸ್ತಾ ಹೋಗಿ. ಮಕ್ಕಳಿಗೆ ಸಿಕ್ಕಾಪಟ್ಟೆ ಒಳ್ಳೇದಾಗುತ್ತೆ. ಓಕೆ ಗುರುಜಿ, ಥ್ಯಾಂಕ್ ಯು ಗುರುಜಿ. ಒಳ್ಳೆ ಚಾಕ್ಲೇಟ್ ಹೇಳ್ಕೊಟ್ಟಿದ್ದೀರಾ ಮಕ್ಕಳಿಗೋಸ್ಕರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಿಕ್ಕಾಪಟ್ಟೆ ಸಖತ್ತಾಗಿರೋ ಸ್ನಾಕ್ಸ್ ನ ಮಾಡ್ಕೊಡ್ಬೇಕು ಅಂತ ಹೇಳಿದ್ವಿ ಪ್ರಕಾಶ್ ಅವ್ರಿಗೆ. ಬಂದಿದ್ದಾರೆ ಪ್ರಕಾಶ್ ಅವ್ರು. ಪ್ರಕಾಶ್ ಅವ್ರು ಬನ್ನಿರಿ. ಬನ್ರಿ ರೇ, ಒಳ್ಳೆ ಕಥೆ ಆಯ್ತಲ್ರಿ. ಫುಲ್ಲು ದಿನ ಸ್ಮಾರ್ಟ್ ಆಗ್ತಾ ಇದ್ದೀರಿ ನೀವು. ಹೌದು ಸರ್. ಹೆಂಗೆ ಅದು? ಹೌದು, ಹಂಗೆ ಸ್ಮಾರ್ಟ್ ಆಗ್ಬೇಕು. ಯಾವ್ದೋ ಕೆಲಸದಲ್ಲಿ ಇರ್ಲಿ, ಎಲ್ಲೇ ಇರ್ಲಿ ಸ್ಮಾರ್ಟ್ ಇರ್ಬೇಕು. ಅದು ಇಂಪಾರ್ಟೆಂಟ್. ಯಾವಾಗ ನಕ್ಕೊಂಡಿರ್ಬೇಕು, ಖುಷಿಯಾಗಿರ್ಬೇಕು. ಎಸ್ ಪ್ರಕಾಶ್, ಹೇಳಿ ಏನ್ ಮಾಡ್ತಾ ಇದ್ರಿ ಇವತ್ತು? ಸರ್, ಕೋಡ್ಬಳೆ ಮಾಡ್ತೀವಿ ಸರ್. ಕೋಡ್ಬಳೆ ಮಾಡ್ತೀರಾ ಅಂತ ಮಧ್ಯೆ ನೀವು ಬರೋದು ಲೇಟ್ ಆಗುತ್ತೆ ಅಂತ ಎಣ್ಣೆ ಎಲ್ಲ ಇಟ್ಕೊಂಡು ಕಾಯ್ಕೊಂಡು ಕೂತಿದೀವಿ ನಾವು ಇವಾಗಿಂದ. ಓಕೆ, ಕೋಡ್ಬಳೆ ಮಾಡಕ್ಕೆ ಏನೇ ತಂದಿರಿ ಹೇಳಿ? ಕೋಡುಬಳೆ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಚಿರೋಟಿ ರವೆ, ಒಣಮೆಣಸಿನಕಾಯಿ, ಓಂಕಾಳು, ಇಂಗು, ಉಪ್ಪು. ಓಕೆ, ತಗೊಳ್ಳಿ. ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಮಿಕ್ಸಿಲ್ ಮಾಡಕ್. ಕೋಡಿ ಏನಕ್ಕೆ? ನಾವ್ ಇದೀವಲ್ಲ ಇಲ್ಲಿ, ಯಾಕೆ ವರಿ ಮಾಡ್ತೀರಾ? ಹಾಕಿ ಇಲ್ಲ ಅದನ್ನ ಬಿಡಿ, ಬಿಸಿ ಮಾಡ್ಕೊಡ್ತೀನಿ. ಇದು ಮಿಕ್ಸಿಲ್ ಹಾಕೊಳ್ತೀರಾ? ಹೌದು. ಯಾಕಪ್ಪ? ಪುಡಿ ಮಾಡ್ಕೋಬೇಕು ಸರ್. ಪುಡಿ ಮಾಡ್ಕೋಬೇಕಾ? ಬಿಸಿ ಇದು ಖಾರ ಹಾಕಕ್ಕ? ಹಾಗಿದೆ ಸರ್, ಸಾಕು, ಹಾಕ್ಬಿಡಿ. ಓಕೆ, ಮಾಡ್ಕೊಳ್ಳಿ, ಪೌಡರ್ ಮಾಡ್ಕೊಳ್ಳಿ. ಯಾವ ಕೋಡ್ಬಳೆ ಮಾಡ್ತಾರ ನೀವು? ಮಾಮೂಲಿ ಕೋಡ್ಬಳೆ. ಮಾಮೂಲಿ ಕೋಡ್ಬಳೆ ತಾನೆ? ಓಕೆ. ಪುಡಿ ಆಗಿದೆಯಾ? ಪುಡಿ ಆಗಿದೆ, ಸಾಕಷ್ಟೇ. ಸಾಕಲ್ಲ? ಸಾಕು. ಎಣ್ಣೆ ಸ್ವಲ್ಪ ಬಿಸಿ ಮಾಡ್ಬೇಕು ಸರ್. ಇದೆ ಎಣ್ಣೆ ಕಾಸ್ಬಿಟ್ಟು ಹಾಕ್ಬೇಕು ಇದರಲ್ಲಿ. ಆಗಿದೆಯಲ್ಲ ಎಣ್ಣೆ, ಹಾಕೊಳ್ಳಿ. ಚೆನ್ನಾಗಿ ಬಿಸಿ ಆಗ್ಬೇಕು. ಬಿಸಿ ಆಗಿದೆ. ಹೌದಾ ಸರ್? ಇನ್ನೇನ್ ಬಿಸಿ ಆಗೋದಲ್ಲಿ? ಓಕೆ, ಬಿಸಿ ಆಗಿಲ್ಲ ಅನ್ಕೊಂಡಿದ್ದೀರಾ? ತೋರಿಸ್ಲಾ? ಸ್ವಲ್ಪ ಇರ್ಲಿ, ಹಾಕ್ಬಿಡ್ತೀನಿ, ಆಮೇಲೆ ಹಾಕೋಣ. ಓಕೆ, ಹಾಕಿ.
ಮೈದಾ ಅರ್ಧ ಕಪ್ ಹಾಕ್ತೀನಿ. ಹಾಕಿ ಸರ್. ಮೈದಾ ಹಿಟ್ಟಾದ ನಂತರ ಚಿರೋಟಿ ರವೆ ಜಾಸ್ತಿ ಹಾಕಿ ಒಂದು ಕಾಲು ಕಪ್ ಅಷ್ಟು. ಅಕ್ಕಿ ಹಿಟ್ಟು, ಓಮ್ ಕಾಳು ಒಂದು ಸ್ಪೂನ್ ಹಾಕಿ. ಓಕೆ. ಹಿಂಗೆ ಸ್ವಲ್ಪ. ಓಕೆ, ಫಸ್ಟು ಮೈದಾ ಹಿಟ್ಟು, ಸ್ವಲ್ಪ ರವೆ, ಅದಾದ ತಕ್ಷಣ ಅಕ್ಕಿ ಹಿಟ್ಟು, ಹಿಂಗಾದ ತಕ್ಷಣ ಸ್ವಲ್ಪ ಓಂ ಕಾಳು ಹಾಕಿದ್ದೀರಾ? ಓಮ್ ಕಾಳು ಹಾಕಿದ್ದೀನಿ. ಈಗ ಉಪ್ಪು ಹಾಕ್ತೀವಿ ಸರ್. ಹಾಕೊಳ್ಳಿ ಸರ್, ಹಾಕಿ. ನೋಡಿ, ಎಣ್ಣೆ ಬೇಕು ಅಂದ್ರಲ್ಲ, ಎಣ್ಣೆ ಬೇಕು, ಹಾಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಹಾಕ್ಬೇಕಾ? ಇಷ್ಟೊಂದು ಬಿಸಿ ಇದೆ ಹಾಕೊಳ್ಳಿ, ಬೇಜಾನ್ ಬಿಸಿ ಇದೆ ಹಾಕೊಳ್ಳಿ. ಇರ್ಬೇಕು. ಹೌದು. ಏನಕ್ಕೆ ಎಣ್ಣೆನ ಅಷ್ಟೊಂದು ಬಿಸಿ ಮಾಡಾಕೊಳ್ಳೋದು? ಎಣ್ಣೆ ಬಿಸಿ ಮಾಡಿ ಹಾಕಿದ್ರೆ ಉದುರು ಆಗುತ್ತೆ. ಇದು ತಿನ್ಬೇಕಾದ್ರೆ ಕರಂ ಬರುತ್ತೆ, ಉದುರು ಆಗುತ್ತೆ. ಇಲ್ಲಾಂದ್ರೆ ಒಂಥರ ಲಬ್ಬರ್ ತರ ಆಗುತ್ತೆ ಅದು. ಹೌದಾ? ರಬ್ಬರ್ ತರ ಬೇಡ. ಹಾ, ಅದಕ್ಕೆ ತಿನ್ನುವಾಗ ಸಾಫ್ಟ್ ಬೇಕು. ನಾವು ನೀರು ಹಾಕ್ತೀವಿ, ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕಾ? ಕೈಯಲ್ಲಿ ಮಿಕ್ಸ್ ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೋಡ್ಬಳೆ ಮಾಡೋದನ್ನ ಯಾವ ರೀತಿ ಅಂತ ತೋರಿಸಿರಲಿಲ್ಲ. ಕೋಡ್ಬಳೆ ಮಾಡೋದನ್ನ ತೋರಿಸ್ತಾ ಇದ್ದಾರೆ. ಆದ್ರೆ ಇದು ಮಾಮೂಲಿ ಕೋಡ್ಬಳೆ, ಶೆಟ್ರು ಮನೇಲಿ ಮಾಡೋ ತರ ಕೋಡ್ಬಳೆ ತರ ಬರಲ್ಲ. ಯಾಕಂದ್ರೆ ಇದು 5 ಸ್ಟಾರ್ ಹೋಟೆಲ್ ಮಾಡುವಂತ ಕೋಡ್ಬಳೆ. ಏನಂತೀರಾ ಪ್ರಕಾಶ್? ಸರ್, ನೀರಾಗೂ ಆಗಬಾರ್ದು, ಗಟ್ಟಿಯಾಗೂ ಇರಬಾರ್ದು, ಹದವಾಗಿರ್ಬೇಕು. ಕೋಡ್ಬಳೆಗೆ, ಚಕ್ಲಿಗೆ ಇವೆಲ್ಲ ಅದೇ ತರನೇ ಗಟ್ಟಿ ಆಗುತ್ತೆ. ಓಕೆ, ಕರೆಕ್ಟ್ ಇದೆಯಾ? ಕರೆಕ್ಟ್ ಆಗಿದೆ. ಅದೇನಿಲ್ಲ, ಟ್ರೈ ಆಗ್ಬಾರ್ದು. ಎಣ್ಣೆ ಕಾದಿದೆ, ಪಟಕ್ಕಂತ ಹಾಕೋಬಹುದು. ಹೌದೌದು. ದಪ್ಪಾರ ಮಾಡ್ಕೋಬೋದು, ಸಣ್ಣದ ಮಾಡ್ಕೋಬೋದು, ಯಾವ ಥರ ಮಾಡ್ಬೋದು. ಮಾಡಿ ಒಂದೇ ಸೈಜ್ ಮಾಡ್ತೀನಿ. ಮಾಡಿ, ಹೆಂಗ್ ಸೈಜ್ ಮಾಡ್ತೀರಾ ನೋಡೋಣ. ಏನ್ ಬೇಕು? ಪ್ಲೇಟ್ ಬೇಕಾಯ್ತು ಹಾಕೊಳಕ? ಹಾ, ವೆರಿ ಗುಡ್. ಈ ಥರ ಹಾಕೊಳ್ಳಿ. ಮಾಡ್ತಾರೆ. ಬ್ರಷ್ ಮಾಡಿದ್ರೆ ಆಯ್ತು. ಓಹೋ, ಕರವಾದ ಅಳತೆ ಹಾಕ್ಬಿಡಿ. ಎಷ್ಟೇನ ಫಸ್ಟ್ ಒಳಗೆ ಹಾಕ್ಬಿಡಿ. ಆಗ್ಬಿಡ್ಲಾ? ಹಾಕಿ ಹಾಕಿ ಹಾಕಿ. ಅದನ್ನೇ ರೌಂಡ್ ಹಾಕಿ ಹಾಕ್ಬಿಡಿ. ಬೆಸ್ಟ್ ಅಲ್ಲ ಇದು? ಅಷ್ಟೇ. ಹಾಕೊಳ್ಳಿ. ಮೈದಾ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಇದು ಬಿಳಿಗೆ ಇರ್ಬೋದಲ್ವಾ? ಹೌದೌದು. ಬ್ರೌನ್ ಏನಾಗಲ್ಲ ಇದು? ಬ್ರೌನ್ ಆಗಲ್ಲ. ಬ್ರೌನ್ ಆಗಲ್ಲ ಅಲ್ವಾ? ಬ್ರೌನ್ ಆಗಲ್ಲ. ಆದಂಗೆಲ್ಲ ಈಗ ಸೌಂಡ್ ಬರ್ತದೆ. ಪಟಕ್ ಅಂತದೆ. ಸೌಂಡ್ ಬರ್ತದೆ. ಬೇರೆ ಕಡಿಮೆ ಆಯ್ತು ಅಂದ್ರೆ ಅಲ್ಲಿ ಆಗಿದೆ ಅಂತ ಅರ್ಥ. ಅದು ಆಯ್ತು. ಇಬ್ರಾನ ಇರಿ ಬಂದ ನೋಡಿ. ಸಾಕಾಯ್ತು. ಸಾಕಲ್ಲ? ಸಾಕು ಹಾಕ್ಬಿಡಿ. ಸೀಟಾಗ್ಬಿಡುತ್ತೆ. ಆಗಿದೆ. ಇಷ್ಟೇ ಕತೆ ಇಷ್ಟೇ ಇದು. ಸರ್, ಕೋಡುಬಳೆ ರೆಡಿ ಇದೆ. ಅಲ್ಲ, ಇದು ಬೇರೆ ಬೇಯಿಸ್ತಾ ಇದ್ದೀರಾ ಇನ್ನ? ಅದಿರ್ಲಿ, ಅದಿರ್ಲಿ, ಮನೆಗೆ ತೊಗೊಂಡೋಗಕ್ಕ? ಇರ್ಲಿ. ಓಕೆ, ಅದ್ ಬಿಡಿ, ಅವ್ರು ಮನೆಗೆ ತೊಗೊಂಡೋಗ್ತಾರಂತೆ. ಓಕೆ, ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಕೋಡ್ಬಳೆನ. ನಿಖರವಾದ ಅಳತೆ, ಅದ್ರೊಂದು ಚಿಕ್ಕದು ಬೇರೆ ಮಾಡಿಟ್ಟಿದ್ದಾರೆ. ವೇಸ್ಟ್ ಮಾಡಂಗಿಲ್ಲ ಸರ್ ಅಂತ ಬೇರೆ ಹೇಳ್ತಾರೆ. ತುಂಬಾ ಸಖತ್ತಾಗಿದೆ ಕೋಡ್ಬಳೆ. ಇದನ್ನ ಯಾವ ರೀತಿ ಮಾಡಿದ್ರು ಪ್ರಕಾಶ್ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ. ರಾತ್ರಿ ಮೇಲೆ ಕೋಡ್ಬಳೆ ಮಾಡ್ಕೊಳ್ಳಿ. ಕೋಡುಬಳೆ ಮಾಡುವ ವಿಧಾನ: ಒಂದು ಚಿಕ್ಕ ಪ್ಯಾನ್ಗೆ ಒಣಮೆಣಸಿನಕಾಯಿ ಹಾಕಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ಒಂದು ಬೌಲ್ಗೆ ಹಾಕಿ, ಜೊತೆಗೆ ಮೈದಾ ಹಿಟ್ಟು, ಚಿರೋಟಿ ರವೆ, ಅಕ್ಕಿ ಹಿಟ್ಟು, ಓಂಕಾಳು, ಇಂಗು, ಉಪ್ಪು, ನೀರು ಹಾಕಿ ಚೆನ್ನಾಗಿ ಕಲಸಿ ಮಿಶ್ರಣವನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಕೋಡುಬಳೆಯಂತೆ ರೌಂಡ್ ಆಗಿ ಮಾಡಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಕೋಡುಬಳೆ ಸವಿಯಲು ಸಿದ್ಧ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರು ಬಂದು ಅದ್ಭುತವಾಗಿರುವಂತಹ ಕೋಡ್ಬಳೆಯನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಚೆನ್ನಾಗಿದ್ದೇ ಇರುತ್ತೆ ಬಿಡ್ರಿ ಪ್ರಕಾಶ್ ಅವ್ರು. ಏನ್ ರೀತಿ ನೋಡ್ಬೇಕಂದ್ರೆ
ಓಂ ಕಾಳು ಜಾಸ್ತಿ ಹಾಕಿದ್ದೀರಾ, ಹೌದಾ? ತಿಂತಾರೆ ಗೊತ್ತಾಗುತ್ತೆ. ಚೆನ್ನಾಗಿದೆ, ಆರ್ತ ಚೆನ್ನಾಗಿರುತ್ತೆ ಇಲ್ಲಿ ಗಟ್ಟಿ. ಸಕ್ಕತ್ತಾಗಿದೆ. ಅದ್ಭುತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೋಡ್ಬಳೆ ಬೇರೆ ತಿನ್ಬೇಕು, ಕಾರ್ಯಕ್ರಮ ಮುಗಿಸ್ಬೇಕು. ಇಲ್ಲಿ ಬೇರೆ ಒಂದಷ್ಟು ಹಾಕ್ಬಿಟ್ಟು ಬೇರೆ ಹೋಗ್ಬಿಟ್ಟಿದ್ದಾರೆ ಇವರು. ನೋ ಪ್ರಾಬ್ಲಮ್. ಇಷ್ಟೊಂದು ಕೋಡ್ಬಳೆ ನಾನು ಅವ್ರ ಮೇಲೆ ತಿನ್ನಕ್ಕಾಗಲ್ಲ, ಎಲ್ಲರಿಗೂ ಕೊಡಲೇಬೇಕು. ಸಮಯ ಬೇರೆ ಆಗ್ತದೆ. ಮುರಳಿ ಕಾರ್ಯಕ್ರಮ ಮುಗಿಸ್ರಿ ಅಂತ ಇದ್ದೀರಾ. ಕಾರ್ಯಕ್ರಮ ಮುಗಿಸ್ಬೇಕು, ನಿಮ್ಮನ್ನು ಕಾರ್ಯಕ್ರಮಕ್ಕೆ ಕರ್ಸ್ಕೋಬೇಕಾದ್ರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಯಾವ ಅಡುಗೆ ಮಾಡ್ತೀರಂತ ಡಿಸೈಡ್ ಮಾಡಬೇಕು. ಆಮೇಲೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮ ತೋರಿಸ್ಬೇಕು ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ